Good evening, everyone. Myself, Soumya Helde. This is Sanmarga classes. Today, we are discussing about coal and petroleum. Okay. Coal and petroleum is one of the important topic in application part of chemistry. ಅಲ್ವಾ? So, application part ಅಲ್ಲಿ coal and petroleum ನಮಗೆ ಸಿಗುತ್ತೆ. So, what is coal? What is petroleum? What are the uses of petroleum and coal? What actually coal and petroleum is come from? Okay, ಈ ತರ ಎಲ್ಲಾ ಕ್ವಶನ್ ಗಳಿಗೆ ಇವತ್ತು ನಾವು ಏನು ಸಿನಾಪ್ಸಿಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಂದ ವೆರಿ ವೆರಿ ಇಂಪಾರ್ಟೆಂಟ್ ಕೋಲ್ ಅಂಡ್ ಪೆಟ್ರೋಲಿಯಂ. ಹಿಂದಿನ ತರಗತಿಯಲ್ಲಿ ನೀವು ಏರ್ ಪೊಲ್ಯೂಷನ್ ಮತ್ತೆ ವಾಟರ್ ಪೊಲ್ಯೂಷನ್ ಅನ್ನ ಸ್ಟಡಿ ಮಾಡಿದ್ರಿ ಅಲ್ವಾ? ಸೊ ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಕೋಲ್ ಅಂಡ್ ಪೆಟ್ರೋಲಿಯಂ. ಓಕೆ, ಸೊ ಜನರಲಿ ನಮ್ಗೆ ಕಲ್ಲಿದ್ದಲು ಮತ್ತೆ ಪೆಟ್ರೋಲಿಯಂ ಅಲ್ವಾ? ಸೊ ಪೆಟ್ರೋಲಿಯಂ ಅಂತ ಅಂದ್ರೆ ನಾವ್ ಏನ್ ಅಂದ್ಕೊಳ್ತೀವಿ, ಬರೀ ಪೆಟ್ರೋಲ್ ಮಾತ್ರ ಅಂತ. ಇಲ್ಲ, ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ಅಲ್ವಾ, ವ್ಯಾಕ್ಸ್ ಗಳು, LPG ಅಲ್ವಾ, ಹೀಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಗಳು ನಮ್ಗೆ ಪೆಟ್ರೋಲಿಯಂದು ಬೈ ಪ್ರಾಡಕ್ಟ್ ಆಗಿ ಸಿಗುತ್ತೆ. ಅದರ ಎಕ್ಸ್ಟ್ರಾಕ್ಷನ್ ಹೆಂಗ್ ಮಾಡ್ತೀವಿ, ಅದರ ಯೂಸಸ್ ಏನು, ಅದನ್ನ ಏನು, ಅದನ್ನ ಜಾಸ್ತಿ ಯೂಸ್ ಮಾಡಿದ್ರೆ ಏನಾಗ್ತಿದೆ, ಟುಡೇಸ್ ಒಂದು ಲೈಫ್ ಸ್ಟೈಲ್ ಅಲ್ಲಿ ಅದರ ಇಂಪಾರ್ಟೆನ್ಸ್ ಏನು, ಇದೆಲ್ಲದನ್ನ ಇವತ್ತು ನೀವು ಕಲ್ತ್ಕೊಳ್ತೀರಾ. ಓಕೆ, ಸೊ ಓಕೆ, ಬಿಫೋರ್ ಗೋಯಿಂಗ್ ಟು ದಿಸ್ ಟಾಪಿಕ್, ಓಕೆ, ನಾವೀಗ ಯಾವ್ಯಾವ ಟಾಪಿಕ್ ಅನ್ನ ಡಿಸ್ಕಸ್ ಮಾಡಿದ್ವಿ ಈ ಇಡೀ ಮಂತ್ ಅಲ್ಲಿ? ಲೈಟ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ ನಾನು. ಓಕೆ, ಇನ್ನೊಂದು ಯಾವ್ದನ್ನ ಡಿಸ್ಕಸ್ ಮಾಡಿದ್ವಿ? ವರ್ಕ್ ಅಂಡ್ ಎನರ್ಜಿಯನ್ನ ಡಿಸ್ಕಸ್ ಮಾಡಿದ್ವಿ. ಏರ್ ಪೊಲ್ಯೂಷನ್ ಮತ್ತೆ ವಾಟರ್ ಪೊಲ್ಯೂಷನ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಇವತ್ತು 4ನೇ ಟಾಪಿಕ್ ಪೆಟ್ರೋಲಿಯಂ ಮತ್ತೆ ಕೋಲ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಕಲ್ಲಿದ್ದಲು. ಓಕೆ, ಕಲ್ಲಿದ್ದಲು ಹೇಗೆ ಫಾರ್ಮೇಶನ್ ಆಗುತ್ತೆ, ಕಲ್ಲಿದ್ದಲನ್ನ ಎನರ್ಜಿ ಸೋರ್ಸ್ ಆಗಿ ನಾವು ಹೇಗೆ ತಗೊಳ್ತಾ ಇದ್ದೀವಿ, ಇವೆಲ್ಲವನ್ನ ನೀವು ಈ ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀರಾ. ಓಕೆ, ಸೊ ಇವತ್ತು ನಾವೇನ್ ಮಾಡ್ತೀವಿ, ಕೋಲ್ ಮತ್ತೆ ಪೆಟ್ರೋಲಿಯಂ ಅನ್ನ ನಾವು ಒಂದು ಟಾಪಿಕ್ ಆಗಿ ತಗೊಳ್ತೀವಿ. ನಮ್ಮ ಸನ್ಮಾರ್ಗ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನೀವು ಲೈವ್ ಕ್ಲಾಸಸ್ ಅನ್ನ ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್ NMMS ಏನು ಮಟೀರಿಯಲ್ಸ್ ಮತ್ತೆ ಸಬ್ಜೆಕ್ಟ್ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಓಕೆನಾ? ಓಕೆ, ಫಸ್ಟ್ ನಾವ್ ಯಾವ್ದನ್ನ ಡಿಸ್ಕಸ್ ಮಾಡ್ತೀವಿ ಹೇಳಿ? ಎನರ್ಜಿಯನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಎನರ್ಜಿ ಅಂದ್ರೆ ಏನು ಅನ್ನೋದನ್ನ ನಾನು ಫಸ್ಟ್ ಡಿಸ್ಕಸ್ ಮಾಡ್ತೀನಿ. ಎನರ್ಜಿ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ನ್ಯಾಚುರಲ್ ಸೋರ್ಸಸ್ ಇನ್ ಮೆನಿ ಫಾರ್ಮ್ಸ್ ಅಂಡ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಬಾಡಿ ಟು ಅನದರ್ ಇನ್ ದ ಫಾರ್ಮ್ ಆಫ್ ಹೀಟ್ ಆರ್ ವರ್ಕ್. ಶಕ್ತಿ ಅಂದ್ರೆ ಏನು ಅಂದ್ರೆ, ನೈಸರ್ಗಿಕ ಸಂಪನ್ಮೂಲ ಇದ್ರೆ ಶಕ್ತಿಯನ್ನ ಹಲವು ರೂಪದಿಂದ ತೆಗೆಯಬಹುದು ಮತ್ತು ಅದರ ಒಂದು ಶಕ್ತಿಯಿಂದ, ಒಂದು ಶಕ್ತಿಯ ರೂಪದಿಂದ ಇನ್ನೊಂದು ಶಕ್ತಿಯ ರೂಪಕ್ಕೆ ಏನ್ ಮಾಡಬಹುದು ಹೇಳಿ? ಕನ್ವರ್ಟ್ ಮಾಡಬಹುದು ಅಂತ ಅಲ್ವಾ? ಸೊ ನೀವು ಪಿಕ್ಚರ್ ಅಲ್ಲಿ ನೋಡ್ತಾ ಇದ್ದೀರಾ, ಸೋಲಾರ್ ಎನರ್ಜಿ ಯಾವ್ದ್ರಿಂದ ಬಂತ ಹೇಳಿ? ಸನ್ ಲೈಟ್ ಇಂದ ಸೋಲಾರ್ ಎನರ್ಜಿ ಬಂತು ಅಲ್ವಾ? ಸೊ ನೋಡಿ, ವಿಂಡ್ ಇಂದ ಎಲೆಕ್ಟ್ರಿಸಿಟಿ ಬಂತು ಅಲ್ವಾ? ಒಂದು ಏನು ವಾಟರ್ ಇಂದ ಎಲೆಕ್ಟ್ರಿಸಿಟಿ ಬಂತು. ಓಕೆ, ಎಲೆಕ್ಟ್ರಿಸಿಟಿಯಿಂದ ಹೀಟ್ ಜನರೇಟ್ ಮಾಡಬಹುದು. ಓಕೆ, ಹೀಟ್ ಇಂದ ಏನ್ ಮಾಡ್ಬೋದು ಹೇಳಿ? ಮೆಕ್ಯಾನಿಕಲ್ ವರ್ಕ್ಸ್ ಅನ್ನ ಮಾಡ್ಬೋದು ಅಲ್ವಾ? ಹಿಂಗೆ ಡಿಫ್ರೆಂಟ್ ಎನರ್ಜಿಯನ್ನ ನಾವು ಏನ್ ಮಾಡಕ್ಕಾಗೋದಿಲ್ಲ ಹೇಳಿ? ಎನರ್ಜಿಯನ್ನ ನಾವು ಡಿಫ್ರೆಂಟ್ ಫಾರ್ಮ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಎನರ್ಜಿಯನ್ನ ಹಲವು ರೂಪದಲ್ಲಿ ಶಕ್ತಿಯನ್ನು ಹುದುಗಿರುತ್ತೆ, ಅವನ್ನೆಲ್ಲ ನೀವು ಹೊರಗೆ ತೆಗಿತೀರಾ. ಓಕೆ, ಅಂದ್ರೆ ಈಗ ಎನರ್ಜಿ ಅಂದ್ರೆ ಏನು, ಶಕ್ತಿಯ ರೂಪಗಳು ಯಾವ್ಯಾವುದು, ಇವನ್ನೆಲ್ಲ ನಾವು ಈ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ತೀವಿ. ನೈಸರ್ಗಿಕ ಸಂಪನ್ಮೂಲಗಳಿಂದ ನಮ್ಗೆ ಏನ್ ಶಕ್ತಿ ಸಿಗ್ತಿದೆ, ಅದಾಗದೆ ಮ್ಯಾನ್ ಮೇಡ್ ಇಂದನೂ ನಮ್ಗೆ ಏನು ಶಕ್ತಿ ಸಿಗ್ತಿದೆ ಅನ್ನೋದನ್ನ ನಾವು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ. ಓಕೆ,
ಓಕೆ, ಟೈಪ್ಸ್ ಆಫ್ ಎನರ್ಜಿ ಅಂತ, ಸಮ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ, ಶಕ್ತಿಯ ವಿಭಿನ್ನ ರೂಪಗಳಿದಾವೆ. ಅದು ಯಾವ್ಯಾವುದು ಅಂತ ನೋಡೋಣ. ಓಕೆನಾ? ಶಕ್ತಿಯ ವಿವಿಧ ರೂಪಗಳು ಅಂದ್ರೆ ಒಂದು ಮೆಕ್ಯಾನಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಥರ್ಮಲ್ ಎನರ್ಜಿ, ನ್ಯೂಕ್ಲಿಯರ್ ಎನರ್ಜಿ, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಸೌಂಡ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ. ಯಾಂತ್ರಿಕ ಶಕ್ತಿ, ರಾಸಾಯನಿಕ ಶಕ್ತಿ, ಉಷ್ಣ ಶಕ್ತಿ, ಪರಮಾಣು ಶಕ್ತಿ, ಸೌರಶಕ್ತಿ, ಪವನ ಶಕ್ತಿ, ಮತ್ತೆ ಶಬ್ದ ಮತ್ತೆ ವಿದ್ಯುತ್ ಶಕ್ತಿ. ಹೀಗೆ ಶಕ್ತಿಯ ವಿಭಿನ್ನ ರೂಪವಾಗಿ ನಾವು ಅದನ್ನ ಡಿವೈಡ್ ಮಾಡ್ತೀವಿ. ಯಾವ ಸೋರ್ಸ್ ಇಂದ ಸಿಗ್ತಾ ಇದೆ ಆ ಶಕ್ತಿ ಅನ್ನೋದ್ರ ಮೇಲೆ ನಾವು ಶಕ್ತಿಯನ್ನ ಡಿವೈಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಓಕೆ, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ನಮಗೆ ಯಾವ ಫಾರ್ಮ್ ಇಂದ ಯಾವ ಫಾರ್ಮಿಗೆ ಕನ್ವರ್ಟ್ ಆಯ್ತು ಅನ್ನೋದನ್ನ ಒಂದು ತಿಳ್ಕೋಬೇಕು ಅಂದ್ರೆ ಅವಾಗ ಏನ್ ಬೇಕು ಹೇಳಿ, ನಮ್ಗೆ ಶಕ್ತಿಯ ವಿವಿಧ ರೂಪಗಳು ಬೇಕೇ ಬೇಕು. ಸರಿನಾ? ಸೊ ಇಲ್ಲಿ ನೋಡಿ, ಒಂದು ಮೆಕ್ಯಾನಿಕಲ್ ಎನರ್ಜಿ, ಯಾಂತ್ರಿಕ ಶಕ್ತಿ ಅಂದ್ರೆ ಏನು ಅಂದ್ರೆ ಒಂದು ವಸ್ತು ಯಾಂತ್ರಿಕವಾಗಿ ತಿರುಗೋದು, ಅಥವಾ ನಾವೇನು ಪೊಟೆನ್ಶಿಯಲ್ ಎನರ್ಜಿ, ಇನ್ನೊಂದು ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಲ್ವಾ. ಸೊ ಯಾಂತ್ರಿಕವಾಗಿ ಮೆಕ್ಯಾನಿಕಲ್ ಆಗಿ ಒಂದು ಫೋರ್ಸ್ ಅಪ್ಲೈ ಆಗ್ತಾ ಇದ್ರೆ ಅದನ್ನ ಮೆಕ್ಯಾನಿಕಲ್ ಎನರ್ಜಿ ಅಂತೀವಿ. ಕೆಮಿಕಲ್ ಅನ್ನ ಯೂಸ್ ಮಾಡಿ ನಾವು ಶಕ್ತಿಯನ್ನು ಉತ್ಪಾದಿಸಿದ್ರೆ ಅದನ್ನ ರಾಸಾಯನಿಕ ಶಕ್ತಿ ಅಥವಾ ಕೆಮಿಕಲ್ ಎನರ್ಜಿ ಅಂತ ಕರಿತೀವಿ. ಓಕೆ, ರಾಸಾಯನಿಕವಾಗಿ ಉತ್ಪಾದಿಸೋದು ಅಂದ್ರೆ ಏನು? ಈಗ ಯಾವ್ದೊಂದು ಟಾರ್ಚ್ ಇಟ್ಕೊಂಡಿರ್ತೀರಾ, ಅದಕ್ಕೆ ನೀವು ಬ್ಯಾಟ್ರಿ ಸೆಲ್ ಅನ್ನ ಆಡ್ ಮಾಡಿರ್ತೀರಾ. ಓಕೆ, ಸೊ ಬ್ಯಾಟ್ರಿ ಸೆಲ್ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಹೇಳಿ? ಬ್ಯಾಟ್ರಿ ಸೆಲ್ ಇಸ್ ಮೇಡ್ ಅಪ್ ಆಫ್ ಕೆಮಿಕಲ್ಸ್ ಅಲ್ವಾ. ಒಳಗಡೆ ಲೆಡ್ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದು ಕಂಪೋನೆಂಟ್ ಅನ್ನ ಅದ್ರೊಳಗಡೆ ಸೇರಿಸಿರ್ತಾರೆ. ಅದರಲ್ಲಿರುವಂತಹ ಕೆಮಿಕಲ್ ಯಾವಾಗ ಒಂದು ಎಲೆಕ್ಟ್ರಿಸಿಟಿ ಸಿಗುತ್ತೋ ಅವಾಗ ರಾಸಾಯನಿಕ ಶಕ್ತಿಯಾಗಿ ಬದಲಾಗತ್ತೆ. ಇನ್ನೊಂದು ಥರ್ಮಲ್ ಎನರ್ಜಿ, ಉಷ್ಣ ಶಕ್ತಿ. ಇದು ಹೆಚ್ಚೆಚ್ಚು ಎಲ್ಲಿ ನಮಗೆ ಯೂಸ್ ಆಗುತ್ತೆ ಥರ್ಮಲ್ ಎನರ್ಜಿ ಅಂತಂದ್ರೆ, ಈಗ ನಾವು ಒಂದು ಉಗಿ ಬಂಡಿ ಅಂತ ನೋಡ್ತೀವಲ್ವಾ, ಈ ಉಗಿ ಬಂಡಿಲಿ ಏನಾಗುತ್ತೆ, ಕಲ್ಲಿದ್ದಲನ್ನ ಅಥವಾ ಕೋಕನ್ನ ನಾವೇನ್ ಮಾಡ್ತೀವಿ, ಕಾಯಿಸ್ತೀವಿ. ಅವಾಗ ನೀರು ಏನಾಗುತ್ತೆ, ಹಬೆಯಾಗಿ ಪರಿವರ್ತನೆ ಆಗುತ್ತೆ. ಆ ಹಬೆ ಹೀಟ್ ಇಂದ ಏನಾಗುತ್ತೆ, ಆ ಒಂದು ಉಗಿ ಬಂಡಿ ಹೋಗುತ್ತೆ ಅಂತ ಹೆಸರೇ ಉಗಿ ಬಂಡಿ. ಅಂದ್ರೆ ಏನ್ ಅದರಿಂದ ತಿರುಗುವ ಟರ್ಬೈನ್ ಏನ್ ತಿರುಗುತ್ತೆ ಅದರಿಂದ ಏನಾಗುತ್ತೆ ಹೇಳಿ, ಟ್ರೈನ್ ಮೂವ್ ಆಗುತ್ತೆ. ಹಾಗಾಗಿ ಉಷ್ಣ ಶಕ್ತಿ. ಇನ್ನೊಂದು ನ್ಯೂಕ್ಲಿಯರ್ ಪವರ್. ಓಕೆ, ರೇಡಿಯೋ ಆಕ್ಟಿವ್ ಎಲಿಮೆಂಟ್ಗಳು ಇದೆಯಲ್ಲ, ಈ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಗಳು ಏನ್ ಮಾಡ್ತವೆ, ಬೈಜಿಕ ವಿದಳನ ಹೊಡ್ತವೆ. ಬೈಜಿಕ ವಿದಳನ ಅಂದ್ರೆ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡು ಅಥವಾ ಒಂದಕ್ಕೊಂದು ಏನಾಗ್ತವೆ, ಡಿವೈಡ್ ಆಗ್ತಾ ಹೋಗ್ತವೆ. ಈ ಡಿವೈಡ್ ಆದಾಗ ಏನಾಗ್ತವೆ, ಒಂದಿರೋದು ವಿಭಜನೆ ಆಗ್ತಾ ಹೋಗ್ತಾ ಇರುತ್ತೆ. ಈ ವಿಭಜನೆ ಆದಾಗ ಅದರ ಎರಡರ ಮಧ್ಯೆ ಏನು ವಿಭಜನೆ ಏನಾಗುತ್ತೆ, ಅವಾಗ ಉತ್ಪಾದನೆ ಆಗುವಂತ ಶಕ್ತಿ ಇದೆಯಲ್ಲ, ಇದನ್ನೇ ಹಿಡಿದಿಟ್ಕೊಳ್ತಾರೆ. ಇದನ್ನ ಪರಮಾಣು ಶಕ್ತಿ ಅಂತ ಕರಿತೀವಿ. ಇನ್ನೊಂದು ಸೌರಶಕ್ತಿ. ಇವಾಗ ಇದು ತುಂಬಾ ಪಾಪ್ಯುಲರ್ ಇದೆ. ಯಾಕೆ ಹೇಳಿ, ಇಕೋ ಫ್ರೆಂಡ್ಲಿ ಒಂದು. ಇನ್ನೊಂದು ಇದು ರಿನ್ಯೂವೇಬಲ್, ಮತ್ತೆ ಅದನ್ನು ಬಳಸಬಹುದು ಅಲ್ವಾ. ಮತ್ತೊಂದು ಏನಂದ್ರೆ ಪರಿಸರ ಸ್ನೇಹಿಯಾಗಿದೆ. ಈಗ ಏನೇ ಬಂದ್ರು ಅದು ಪರಿಸರ ಸ್ನೇಹಿಯ ಅಂತ ನೋಡ್ತಿದೀವಿ. ಹಿಂದಿನ ತರಗತಿಯಲ್ಲಿ ನೋಡಿದ್ವಿ ನಾವು, ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಹಜಾರ್ಡಸ್, ಎನಿಥಿಂಗ್ ಅಲ್ವಾ, ಇವನ್ನೆಲ್ಲ ನೋಡಿದ್ರಿ ನೀವು. ಹಾಗಾಗಿ ಈ ಎಲ್ಲದನ್ನ ಬಿಟ್ಟು ಏನು ಇದೆಯಲ್ಲ ಪವನ ಶಕ್ತಿ, ಇದು ಸೌರಶಕ್ತಿ ಹೇಗೆ ಉತ್ಪಾದನೆ ಮಾಡ್ತೀವಿ, ಸೂರ್ಯನ ಕಿರಣಗಳು ಆ ಒಂದು ಪ್ಲೇಟ್ಸ್ ಮೇಲೆ ಬೀಳುತ್ತೆ ಅಲ್ವಾ, ಸೋಲಾರ್ ಪ್ಲೇಟ್ಸ್ ಮೇಲೆ ಬೀಳುತ್ತೆ. ಓಕೆ, ಯಾವಾಗ ಪ್ಲೇಟ್ಸ್ ಮೇಲೆ ಬೀಳುತ್ತೋ ಅದು ಏನಾಗುತ್ತೆ ಹೇಳಿ, ಇಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ ಅಥವಾ ಹೀಟ್ ಆಗಿ ಕನ್ವರ್ಟ್ ಆಗುತ್ತೆ. ಹೀಗೆ ಕನ್ವರ್ಟ್ ಆಗ್ತಾ ಇರುತ್ತೆ. ಇನ್ನೊಂದು ವಿಂಡ್ ಎನರ್ಜಿ. ದೊಡ್ಡ ದೊಡ್ಡ ಗಾಳಿಯ ಪಂಖಗಳನ್ನ ನಾವು ಕೆಲವು ಬೆಟ್ಟದ ಮೇಲೆಲ್ಲ ಹಾಕಿರ್ತಾರೆ, ನೋಡಿರ್ತೀರಲ್ಲ, ದೊಡ್ಡ ದೊಡ್ಡ ಗಾಳಿಯ ಪಂಖಗಳು. ಈ ಗಾಳಿಯ ಪಂಖಗಳು ಏನ್ ಮಾಡುತ್ತೆ ಅಂತ, ಗಾಳಿಯ ಪಂಖಗಳು ತಿರುಗುತ್ತೆ. ಗಾಳಿಯ ಪಂಖ ತಿರುಗುವಾಗ ಏನಾಗುತ್ತೆ, ಏನು ವಿಂಡ್ ಎನರ್ಜಿ ಇದೆಯಲ್ಲ ಅದು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಇನ್ನೊಂದು ಸೌಂಡ್ ಎನರ್ಜಿ, ಶಬ್ದವನ್ನ ಏನು ಶಕ್ತಿಯ ರೂಪವಾಗಿ ಬಳಸ್ಕೊಳ್ತಾ ಇರ್ತಾರೆ. ಇನ್ನೊಂದು ಎಲೆಕ್ಟ್ರಿಸಿಟಿ ಆರ್ ವಿದ್ಯುತ್ ಶಕ್ತಿ. ನಮಗ್ ಗೊತ್ತಲ್ವಾ, ನಾವು ಡೈಲಿ ಲೈಫ್ ಅಲ್ಲಿ ಹೆಚ್ಚು ಬಳಸ್ತಾ ಇರೋದು ಯಾವ್ದನ್ನ ಹೇಳಿ, ವಿದ್ಯುತ್ ಶಕ್ತಿಯನ್ನ ಬಳಸ್ತಾ ಇದ್ದೀವಿ. ಓಕೆ, ಹೀಗೆ ಶಕ್ತಿಗೆ ವಿವಿಧ ರೂಪಗಳಿದಾವೆ. ಅಂದ್ರೆ ಬರೀ ಒಂದೇ ಫಾರ್ಮ್ ಅಂತ ಅಲ್ಲ. ನಾವ್ ಎನರ್ಜಿಯನ್ನ ಡಿಸ್ಕಸ್ ಮಾಡಿದ್ವಲ್ಲ ಹಿಂದಿನ ಸ್ಲೈಡ್ ನಲ್ಲಿ, ಅದ್ರಲ್ಲಿ ಏನ್ ಹೇಳಿದ್ವಿ, ಶಕ್ತಿ
ಶಕ್ತಿಯ ತುಂಬಾ ವಿವಿಧ ರೂಪಗಳಿವೆ. ನೈಸರ್ಗಿಕ ಸಂಪನ್ಮೂಲಗಳಿಂದನೂ ನಮಗೆ ಶಕ್ತಿ ಸಿಗ್ತಿದೆ. ಆ ಶಕ್ತಿಯ ವಿವಿಧ ರೂಪಗಳೇನಿದ್ದಾವಲ್ಲ, ಈ ವಿವಿಧ ರೂಪಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ವಿಭಿನ್ನ ರೀತಿಯ ಶಕ್ತಿಗಳು ಯಾವ್ಯಾವುದು ಅಂತಾನು ಈ ಸ್ಲೈಡ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಎನರ್ಜಿ ಕನ್ವರ್ಷನ್ ಫ್ರಾಮ್ ಒನ್ ಫಾರ್ಮ್ ಟು ಅನದರ್. ಓಕೆ, ಶಕ್ತಿಯ ಒಂದು ನಿಯಮ ಏನಂತ ಹೇಳುತ್ತೆ ಅಂತ ಹೇಳ್ತೀನಿ. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಲ್ವಾ. ಶಕ್ತಿಯ ಅನನ್ಯತೆಯ ನಿಯಮ ಅಂತ ಕರಿತೀವಿ. ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಫ್ರಾಮ್ ಒನ್ ಫಾರ್ಮ್ ಟು ಅನದರ್. ಒಂದು ಶಕ್ತಿಯ ಮೂಲದಿಂದ ಇನ್ನೊಂದು ಮೂಲವಾಗಿ ಶಕ್ತಿ ಏನಾಗುತ್ತೆ, ಪರಿವರ್ತನೆ ಆಗ್ತಾ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇನ್ ಮೈಕ್ರೋಫೋನ್ ಸೌಂಡ್ ಎನರ್ಜಿ ಇಸ್ ಕನ್ವರ್ಟೆಡ್ ಇಂಟು ಇಲೆಕ್ಟ್ರಿಕಲ್ ಎನರ್ಜಿ. ಮೈಕ್ರೋಫೋನ್ ನಲ್ಲಿ ಧ್ವನಿ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತೀವಿ. ಕೆಮಿಕಲ್ ಎನರ್ಜಿನ ಲೈಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಇಲೆಕ್ಟ್ರಿಕಲ್ ಎನರ್ಜಿಯನ್ನ ಹೀಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಇಲೆಕ್ಟ್ರಿಕಲ್ ಎನರ್ಜಿಯನ್ನ ಲೈಟ್ ಆಗಿ ಕನ್ವರ್ಟ್ ಮಾಡ್ತಾ ಇರ್ತೀವಿ. ಹೀಗೆ ಶಕ್ತಿಯನ್ನ ನೀವು ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ, ನಾಶ ಮಾಡಕ್ ಸಾಧ್ಯ ಇಲ್ಲ. ಅದನ್ನ ಏನ್ ಮಾಡ್ಬೋದು ಹೇಳಿ, ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಏನ್ ಮಾಡ್ಬೋದು, ಕನ್ವರ್ಟ್ ಮಾಡಬಹುದು ಅನ್ನೋದನ್ನ ಇದು ಹೇಳುತ್ತೆ. ಅರ್ಥ ಆಯ್ತಾ? ಓಕೆ, ಈಗ ಶಕ್ತಿಯ ಒಂದು ರಿಸೋರ್ಸ್ಗಳು ಯಾವುದು ಅಂತ. ಓಕೆ, ನಮ್ಗೆಲ್ಲ ಗೊತ್ತಿದೆ ಅಲ್ವಾ, ಇದು ತುಂಬಾ ಕಾಮನ್ ಟಾಪಿಕ್. ಇದರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋದೆಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ಅಪ್ಲಿಕೇಬಲ್ ಇರೋದನ್ನೇ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನ್ಯಾಚುರಲ್ ರಿಸೋರ್ಸಸ್ ಆರ್ ದ ರಿಸೋರ್ಸಸ್ ದಟ್ ಆರ್ ಪ್ರೊವೈಡೆಡ್ ಬೈ ಅರ್ತ್. ಓಕೆ, ನೈಸರ್ಗಿಕ ಸಂಪನ್ಮೂಲಗಳು ಎಂದ್ರೆ ಏನು ಅಂದ್ರೆ ಭೂಮಿಯಿಂದ ಒದಗಿಸಲ್ಪಟ್ಟ ಸಂಪನ್ಮೂಲಗಳು. ಎರಡು ರೀತಿಯ ನೈಸರ್ಗಿಕ ಸಂಪನ್ಮೂಲಗಳಿದ್ದಾವೆ. ಒಂದು ಅಕ್ಷಯ ಅಥವಾ ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲ, ಇನ್ನೊಂದು ಕ್ಷಯಿಸಲಾಗದ ಅಥವಾ ನವೀಕರಿಸಲಾಗದ ನೈಸರ್ಗಿಕ ಸಂಪನ್ಮೂಲ. ಟೂ ಟೈಪ್ಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಆರ್ ಆಸ್ ಫಾಲೋಸ್. ಒಂದು ಇನ್ಎಕ್ಸಾಸ್ಟೇಬಲ್ ಆರ್ ರಿನ್ಯೂವೇಬಲ್ ನ್ಯಾಚುರಲ್ ಸೋರ್ಸಸ್. ಇನ್ನೊಂದೇನು ಎಕ್ಸಾಸ್ಟೇಬಲ್ ಆರ್ ನಾನ್ ರಿನ್ಯೂವೇಬಲ್ ನ್ಯಾಚುರಲ್ ರಿಸೋರ್ಸಸ್. ಓಕೆ, ನ್ಯಾಚುರಲ್ ರಿಸೋರ್ಸಸ್, ಭೂಮಿಯಿಂದ ಏನು ನನಗೆ ರಿಸೋರ್ಸ್ ಸಿಗ್ತಿದೆ, ನೈಸರ್ಗಿಕ ಸಂಪನ್ಮೂಲ ಇದೆ. ಈ ನೈಸರ್ಗಿಕ ಸಂಪನ್ಮೂಲ ಭೂಮಿಯಿಂದ ಒದಗಿಸಲ್ಪಡುವಂತಹ ಸಂಪನ್ಮೂಲಗಳನ್ನ ನಾನು ಎರಡು ಭಾಗವಾಗಿ ವಿವರಿಸ್ತೀನಿ ನಿಮಗೆ. ಇಲ್ಲಿ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಚಿತ್ರದಲ್ಲಿ ಕಾಣಿಸ್ತಿರೋದು ಒಂದು ರಿನ್ಯೂವೇಬಲ್ ನ್ಯಾಚುರಲ್ ಸೋರ್ಸಸ್, ನವೀಕರಿಸಬಹುದು, ಪದೇ 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 ಯೂಸ್ ಮಾಡಬಹುದು. ಇದು ಖಾಲಿ ಆಗಲ್ಲ, ಇದು ಅಕ್ಷಯ ಅಂದ್ರೆ ಖಾಲಿ ಆಗದೆ ಇರುವಂತದ್ದು. ಇನ್ನೊಂದು ಎಕ್ಸಾಸ್ಟೇಬಲ್ ಅಂದ್ರೆ ನಾನ್ ರಿನ್ಯೂವೇಬಲ್, ಬಳಸಿದ ಮೇಲೆ ಖಾಲಿ ಆಗ್ಬಿಡುತ್ತೆ ಅಂತಹ ನೈಸರ್ಗಿಕ ಸಂಪನ್ಮೂಲ. ಅಂದ್ರೆ ನಿಸರ್ಗ ಏನ್ ಕೊಡ್ತಿದ್ಯಲ್ಲ, ಆ ನಿಸರ್ಗ ಕೊಡ್ತಾ ಇರೋದ್ರಲ್ಲೂ ಎರಡು ವಿಧದ ರಿಸೋರ್ಸಸ್ ಇದೆ. ಒಂದು ರಿನ್ಯೂವೇಬಲ್ ನ್ಯಾಚುರಲ್ ಸೋರ್ಸ್, ಇನ್ನೊಂದು ನಾನ್ ರಿನ್ಯೂವೇಬಲ್ ನ್ಯಾಚುರಲ್ ರಿಸೋರ್ಸಸ್. ಓಕೆ, ಸೊ ನೈಸರ್ಗಿಕ ಸಂಪನ್ಮೂಲಗಳು ಎಂದರೆ ಭೂಮಿಯಿಂದ ಒದಗಿಸಲ್ಪಟ್ಟ ಸಂಪನ್ಮೂಲಗಳು. ಎರಡು ರೀತಿಯ ನೈಸರ್ಗಿಕ ಸಂಪನ್ಮೂಲಗಳು ಈ ಕೆಳಗಿನಂತಿದೆ. ಒಂದು ಅಕ್ಷಯ, ಒಂದು ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲ, ಇನ್ನೊಂದು ನವೀಕರಿಸಲಾಗದ ನೈಸರ್ಗಿಕ ಸಂಪನ್ಮೂಲ. ಈ ತರ ಎರಡು ಭಾಗವಾಗಿ ನಾವು ವಿಂಗಡಿಸ್ತೀವಿ. ಒಂದಿಲ್ ನೋಡಿ, ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಚಿತ್ರದಲ್ಲಿ ಕಾಣಿಸ್ತಿರುವಂತದ್ದೇನು, ಏನು ನೈಸರ್ಗಿಕ ಸಂಪನ್ಮೂಲ ಕಾಣಿಸ್ತಿದೆಯಲ್ಲ, ಇದೇನಾಗಿರುತ್ತೆ ಹೇಳಿ? ಓಕೆ, ನೋಡಿ ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು, ಒಂದು ಹೈಡ್ರೇಷನ್ ಎನರ್ಜಿ, ಇನ್ನೊಂದು ಸನ್ ಅಲ್ವಾ, ಇನ್ನೊಂದು ಬಯೋಮಾಸ್ ಎನರ್ಜಿ, ಇನ್ನೊಂದು ವಿಂಡ್, ಇನ್ನೊಂದು ಜಿಯೋಥರ್ಮಲ್. ಇಷ್ಟು ಏನು ನೈಸರ್ಗಿಕ ರಿನ್ಯೂವೇಬಲ್ ಅಲ್ವಾ, ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್, ನ್ಯಾಚುರಲ್ ರಿಸೋರ್ಸಸ್. ಇದು ಈ ಕಡೆ ಕಾಣಿಸ್ತಿದೆ ನೋಡಿ ನಿಮ್ಗೆ. ಈ ಕಡೆ ಕಾಣಿಸ್ತಿರೋದೇನು ಹೇಳಿ? ನ್ಯೂಕ್ಲಿಯರ್ ಹೌದು, ಆಯಿಲ್ ಹೌದು, ಗ್ಯಾಸ್ ಹೌದು, ಕೋಲ್ ಹೌದು. ಇವೆಲ್ಲವೂ ಏನು ನಾನ್ ರಿನ್ಯೂವೇಬಲ್, ಅಂದ್ರೆ ಮತ್ತೆ ಯೂಸ್ ಮಾಡಕ್ ಆಗಲ್ಲ. ಈಗ ಒಂದ್ಸಲ ಆಯಿಲ್ ಖರ್ಚಾಯ್ತು, ಫಸಲ್ ಫ್ಯೂಯಲ್ ಖಾಲಿ ಆಯ್ತು ಅಂದ್ರೆ ಮತ್ತೆ ಬರಲ್ಲ. ಪೆಟ್ರೋಲ್ ಅನ್ನ ನಾನು ಯೂಸ್ ಮಾಡ್ತಾ ಇದ್ದಿದ್ ಪೆಟ್ರೋಲ್ ಇದೆಯಲ್ಲ, ಪೆಟ್ರೋಲ್ ಅನ್ನ ನಾನು ಯೂಸ್ ಮಾಡ್ತಾ ಇದ್ದೆ ಅಂದ್ರೆ ಅದೊಂದಿನ ಖಾಲಿ ಆಗ್ಬಿಡುತ್ತೆ. ಗ್ಯಾಸ್ ಅಷ್ಟೇ, LPG ಅಷ್ಟೇ, ನಾನು ಯೂಸ್ ಮಾಡಿ 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 ಒಂದಿನ ಖಾಲಿ ಆಗುತ್ತೆ. ಕೋಲ್ ಅಷ್ಟೇ, ನಾನು ಯೂಸ್ ಮಾಡ್ತೀನಿ ಕೋಲನ್ನ, ಎಷ್ಟು ನನಗೆ ಭೂಮಿಯಲ್ಲಿ ಇರುವಂತ ನೈಸರ್ಗಿಕವಾಗಿ ಭೂಮಿಯಲ್ಲಿ ಕೋಲ್ ಉತ್ಪಾದನೆ ಆಗ್ತಿದೆಯಲ್ಲ
ಅದ್ರಷ್ಟನ್ನ ನಾನು ಯೂಸ್ ಮಾಡ್ತೀನಿ. ಓಕೆನಾ? ಉಳಿದಿದ್ದು ಏನಾಗುತ್ತೆ ಹೇಳಿ, ಖಾಲಿಯಾಗಿ ಹೋಗುತ್ತೆ. ಓಕೆ, ಈ ತರ ಏನು ನಾವು ನೈಸರ್ಗಿಕವಾಗಿ ಒಂದು ಸಂಪನ್ಮೂಲಗಳನ್ನ ನಾವು ವಿಭಾಗಿಸ್ತೀವಿ. ಓಕೆ, ಸರಿ. ಈಗ ನಾವು ಥರ್ಮಲ್ ಎನರ್ಜಿ ಅಂದ್ರೆ ಏನು ಅಂತ ಒಂದು ಡೌಟ್ ಬರ್ಬೋದು ನಿಮ್ಗೆ. ಸೊ ಥರ್ಮಲ್ ಎನರ್ಜಿ ಅಂದ್ರೆ ಏನಂದ್ರೆ, ಏನು ಹೀಟ್ ಬರುತ್ತಲ್ಲ ಆ ಹೀಟು ಬೇರೆಯ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಥರ್ಮಲ್ ಅಂದ್ರೆ ಏನು ಹೇಳಿ, ಹೀಟ್ ಅಂತ ಅರ್ಥ. ಓಕೆ, ಈಗ ಥರ್ಮಲ್ ಎನರ್ಜಿಗೆ ಎಕ್ಸಾಂಪಲ್ ಏನು ಅಂತ ನೋಡೋಣ. ಓಕೆನಾ? ಓಕೆ, ಈಗ ಒಂದು ಪಾತ್ರೆಯಲ್ಲಿ ನೀರನ್ನ ಇಟ್ಟಿದ್ದೀರಿ ನೀವು. ಓಕೆ, ಸಿಂಪಲ್ ಥಿಂಗ್. ಈ ಪಾತ್ರೆಯಲ್ಲಿ ನೀರನ್ನ ಇಟ್ರೆ ಯಾವಾಗ ನೀವು ಬಿಸಿಯನ್ನ ಶಾಖವನ್ನ ಕೊಡ್ತೀರಲ್ವಾ, ಅವಾಗ ನೀರು ಕುದಿಯುತ್ತೆ. ಅಂದ್ರೆ ಯಾವ್ದ್ರಿಂದ ನೀರು ಕುದೀತಿದೆ ಹೇಳಿ, ಹೀಟ್ ಇಂದ ನೀರು ಕುದೀತಿದೆ ಅಲ್ವಾ. ಸೊ ಅದನ್ನ ನಾವು ಥರ್ಮಲ್ ಎನರ್ಜಿ ಅಂತ ಕರಿತೀವಿ. ಈಗ ನಾವು ಟೀ ಮಾಡ್ತಿದ್ದೀನಿ ನಾನು, ಅವಾಗ ಏನ್ ಮಾಡ್ತಿದ್ದೀನಿ ಹೇಳಿ, ಎಲ್ಲವನ್ನ ಹಾಕ್ತೀನಿ. ಈಗ ಮಿಲ್ಕ್ ಇರ್ಬೋದು, ಟೀ ಪೌಡರ್ ಇರ್ಬೋದು, ಎಲ್ಲದನ್ನ ಪಾತ್ರೆಯಲ್ಲಿ ಹಾಕ್ತೀನಿ. ಹಂಗೆ ಟೀ ಆಗುತ್ತಾ? ಇಲ್ಲ, ನಾನೇನ್ ಮಾಡ್ತೀನಿ, ಕುದಿಸ್ತೀನಿ ಅದನ್ನ, ಅಂದ್ರೆ ಹೀಟ್ ಅನ್ನ ಕೊಡ್ತೀನಿ. ಯಾವಾಗ ಹೀಟ್ ಇಂದ ನಿಮಗೆ ಒಂದು ಪ್ರಾಸೆಸ್ ಆಯ್ತು, ಒಂದು ವರ್ಕ್ ಡನ್ ಆಯ್ತಲ್ಲ, ಇದನ್ನ ನಾನೇನಂತ ಕರಿತೀನಿ ಹೇಳಿ, ಥರ್ಮಲ್ ಎನರ್ಜಿ ಅಂತ ಕರಿತೀನಿ. ಓಕೆ, ಈಗ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ಕಾಯಿಸ್ತಿದ್ದೀನಿ, ಅಥವಾ ನಾನು ಒಂದು ಟೀ ಮಾಡ್ತಿದ್ದೀನಿ, ಅಥವಾ ಒಂದು ಪವರ್ ಪ್ಲಾಂಟ್ ಅಲ್ಲಿ ಏನು ಥರ್ಮಲ್ ಹೀಟ್ ಅನ್ನ ಕೊಟ್ಟು ಅದರಿಂದ ಟರ್ಬೈನ್ ತಿರುಗ್ತಿದೆ. ಈ ಎಲ್ಲದರಿಂದ ಉಂಟಾಗುವಂತ ಎನರ್ಜಿ ಟೋಟಲ್ ಆಗಿ ಒಂದು ಹೀಟ್ ಅನ್ನ ಕೊಟ್ಟಾಗ ಒಂದು ಕೆಲಸ ಆದ್ರೆ ಎನರ್ಜಿ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ಹೀಟ್ ಅಲ್ಲಿ ಇದ್ರೆ ಅದನ್ನ ಥರ್ಮಲ್ ಎನರ್ಜಿ ಅಂತ ಕರಿತೀವಿ. ಓಕೆನಾ? ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಎರಡು ತರ ಅಂತ ಹೇಳಿದ್ವಿ ಅಲ್ವಾ. ಓಕೆ, ನ್ಯಾಚುರಲ್ ರಿಸೋರ್ಸ್ ಅಲ್ಲಿ ಎರಡು ತರ. ಒಂದು ಅಕ್ಷಯ ಅಥವಾ ನವೀಕರಿಸಬಹುದಾದ, ಇನ್ನೊಂದು ಯಾವ್ದು ಹೇಳಿ, ನಾನ್ ರಿನ್ಯೂವೇಬಲ್ ಅಲ್ವಾ. ಓಕೆ, ಫಸ್ಟ್ ಒನ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಇನ್ಎಕ್ಸಾಸ್ಟೇಬಲ್ ಆರ್ ರಿನ್ಯೂವೇಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀನಿ. ಓಕೆ, ಇನ್ಎಕ್ಸಾಸ್ಟೇಬಲ್ ಆರ್ ರಿನ್ಯೂವೇಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತ ನೈಸರ್ಗಿಕ ಸಂಪನ್ಮೂಲ, ಅಕ್ಷಯ ಅಥವಾ ನವೀಕರಿಸಬಹುದಾದಂತಹ ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀನಿ. ಓಕೆ, ಪ್ರಕೃತಿಯಲ್ಲಿ ಅನಿಯಮಿತ ಪ್ರಮಾಣದಲ್ಲಿ ಇರಬೇಕು, ನಿಯಮಿತ ಇರಬಾರ್ದು. ಯಾವಾಗ ಹೆಚ್ಚು ಹೆಚ್ಚಾಗಿ ಇದ್ದು ಇದನ್ನ ಪದೇ 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 ಬಳಸಬಹುದು ನಾನು, ಅಂತಹ ನೈಸರ್ಗಿಕ ಸಂಪನ್ಮೂಲ, ಅಂತಹ ಶಕ್ತಿಯ ರೂಪಕ್ಕೆ ನಾನೇನಂತ ಕರಿತೀನಿ ಹೇಳಿ, ರಿನ್ಯೂವೇಬಲ್ ನ್ಯಾಚುರಲ್ ರಿಸೋರ್ಸ್ ಅಂತ ಕರಿತೀನಿ. ಈಗ ಸೂರ್ಯನ ಒಂದು ಎನರ್ಜಿ, ಸೋಲಾರ್ ಎನರ್ಜಿ ಇದೆಯಲ್ಲ, ಇದು ರಿನ್ಯೂವೇಬಲ್. ಮತ್ತೆ ಪದೇ ಪದೇ ಸೂರ್ಯನ ಎನರ್ಜಿ ಡೈಲಿ ಬೆಳಗಾಗ್ತಾ ಇರುತ್ತೆ, ಡೈಲಿ ನಮ್ಗೆ ಬೆಳಕು ಮತ್ತೆ ಹೀಟ್ ಸಿಗ್ತಾ ಇರುತ್ತೆ. ಸೊ ನಾನು ಡೈಲಿ ಬಳಸಬಹುದು, ಇದು ನವೀಕರಿಸಬಹುದು. ಇನ್ನೊಂದು ವಿಂಡ್ ಎನರ್ಜಿ, ಡೈಲಿ ಗಾಳಿ ಬೀಸ್ತಾ ಇರುತ್ತೆ, ಸೊ ಟರ್ಬೈನ್ ಇಂದ ನಾನು ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡಬಹುದು. ಇನ್ನೊಂದು ಹೈಡ್ರೋ ಪವರ್ ಎನರ್ಜಿ ಅಂತ ಕರಿತೀವಿ. ಯಾವಾಗ ನೀರ್ ಇರುತ್ತಲ್ಲ ಅದನ್ನ ಒಂದು ಆಣೆಕಟ್ಟನ್ನಾಗಿ ಮಾಡಿಕೊಂಡು ಟರ್ಬೈನ್ ಅನ್ನ ತಿರುಗಿಸಬಹುದು, ಮತ್ತೆ ನೀರನ್ನ ಶೇಖರಿಸಬಹುದು, ಮತ್ತೆ ಟರ್ಬೈನ್ ಅನ್ನ ತಿರುಗಿಸಬಹುದು. ಇನ್ನೊಂದು ಜಿಯೋ ಥರ್ಮಲ್ ಎನರ್ಜಿ, ಭೂಮಿಯ ಏನು ಉಷ್ಣತೆ ಇದೆಯಲ್ಲ ಇದರಿಂದ ನಾನು ಏನ್ ಮಾಡಬಹುದು ಹೇಳಿ, ಎನರ್ಜಿಯಿಂದ ನಾನೇನ್ ಮಾಡಬಹುದು, ಒಂದು ಎಲೆಕ್ಟ್ರಿಸಿಟಿಯನ್ನು ಅಥವಾ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ತೀನಿ. ಇದನ್ನೇ ನಾನೇನಂತ ಕರಿತೀನಿ, ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀನಿ. ಇವತ್ತು ಎಲ್ಲ ಈಕೋ ಫ್ರೆಂಡ್ಲಿ ಥಿಂಗ್ಸ್ ಗಳು ಬರ್ತಾ ಇದಾವೆ, ಅಂದ್ರೆ ಚಾರ್ಜೇಬಲ್ ಸ್ಕೂಟರ್ಸು, ಚಾರ್ಜೇಬಲ್ ಕಾರ್ಗಳು ಅಲ್ವಾ, ಎಲ್ಲವೂ ಈ ತರದ್ದು ಬರ್ತಿದೆ. ಆದಷ್ಟು ನಾನ್ ರಿನ್ಯೂವೇಬಲ್ ಇದ್ರೆ, ಯಾವುದು ಕ್ಷಯವಾಗುವಂತಹ ನೈಸರ್ಗಿಕ ಸಂಪನ್ಮೂಲಗಳು ಇದೆಯಲ್ಲ ಅದನ್ನ ಬಳಕೆಯನ್ನ ಬಿಟ್ಟು ಯಾವುದು ಅಕ್ಷಯವಾಗಿದೆ, ನವೀಕರಿಸಬಹುದು ಅಂತದನ್ನೇ ಬಳಸೋಣ ಅಂತ ಇವತ್ತೊಂದು ಅದರದ್ದೊಂದು
ಅವೇರ್ನೆಸ್ ಬರ್ತಿದೆ. ಯಾಕೆ ಹೇಳಿ, ಒಮ್ಮೆ ಖಾಲಿ ಆಗ್ಬಿಡ್ತು ಅಂದ್ರೆ ನಾವು ಅದ್ರ ಮೇಲೆ ಪೂರ್ತಿಯಾಗಿ ಡಿಪೆಂಡ್ ಆಗಿದ್ರೆ ನೆಕ್ಸ್ಟ್ ಇನ್ನೊಂದು 40 ವರ್ಷ ಪೆಟ್ರೋಲೇ ಇಲ್ಲ ಅಂತಂದ್ರೆ ನಾವೇನ್ ಮಾಡಕ್ಕಾಗಲ್ಲ ಹೇಳಿ, ನಮ್ಗೆ ಗಾಡಿನ ಓಡ್ಸಕ್ಕಾಗಲ್ಲ ಅವಾಗ. ಅದಕ್ಕೆ ಬೇರೆ ಒಂದು ಪರ್ಯಾಯ ಇಂಧನ ವ್ಯವಸ್ಥೆಯನ್ನು ನಾವು ಕಂಡುಕೊಳ್ಳೇಬೇಕು. ಅದಕ್ಕಾಗಿ ಏನು ಎಲೆಕ್ಟ್ರಿಕಲ್ ಸ್ಕೂಟರು, ಎಲೆಕ್ಟ್ರಿಕಲ್ ಕಾರ್ಗಳು, ಎಲೆಕ್ಟ್ರಿಕಲ್ ಬೈಕ್ಗಳೆಲ್ಲ ಬರ್ತಾ ಇದ್ದಾವೆ. ಕಾರಣ ಏನು, ನನಗೆ ಇರುವಂತಹ ರಿನ್ಯೂವೇಬಲ್ ನ್ಯಾಚುರಲ್ ರಿಸೋರ್ಸ್ ಇದೆಯಲ್ಲ, ಇದರಿಂದ ನಾನು ಏನ್ ಮಾಡ್ಕೋಬೇಕು ಹೇಳಿ, ಬಂದಿರುವ ಎನರ್ಜಿಯನ್ನೇ ನನ್ನ ದೈನಂದಿನ ಜೀವನಕ್ಕೆ ಅದು ಇರ್ಬೇಕು, ಅದ್ರ ಮೇಲೆ ನಾನು ಡಿಪೆಂಡ್ ಆಗಿರ್ಬೇಕು ಅಂತ. ಓಕೆ, ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಎರಡನೇ ವಿಧ, ಎಕ್ಸಾಸ್ಟೇಬಲ್ ಆರ್ ನಾನ್ ರಿನ್ಯೂವೇಬಲ್ ನ್ಯಾಚುರಲ್ ರಿಸೋರ್ಸಸ್ ಆರ್ ಪ್ರೆಸೆಂಟ್ ಇನ್ ಲಿಮಿಟೆಡ್ ಕ್ವಾಂಟಿಟಿ ಇನ್ ನೇಚರ್. ಅಲ್ವಾ, ಖಾಲಿಯಾಗುವ ಅಥವಾ ನವೀಕರಿಸಲಾಗದ ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀವಿ. ಓಕೆ, ಖಾಲಿಯಾಗುವ ಅಥವಾ ನೈಸರ್ಗಿಕ ಸಂಪನ್ಮೂಲ ಅಂದ್ರೆ ಯಾವುದು ಹೇಳಿ ನೋಡೋಣ. ಕಲ್ಲಿದ್ದಲು ಮತ್ತೆ ಪೆಟ್ರೋಲಿಯಂ, ಫಸಿಲ್ ಫ್ಯೂಯಲ್ ಹೌದು, ನ್ಯೂಕ್ಲಿಯರ್ ಪವರ್ ಹೌದು, ಗ್ಯಾಸ್ ಹೌದು. ಇವೆಲ್ಲವೂ ಏನ್ ಹೇಳಿ, ಒಮ್ಮೆ ಬಳಸಿದ್ರೆ ಆಯ್ತು, ಮುಗೀತು, ಮತ್ತೆ ಅದು ನಿಮಗೆ ರಿನ್ಯೂವೇಬಲ್ ಮಾಡ್ಕೊಳಕ್ ಆಗಲ್ಲ. ಹಾಗಾಗಿ ಇಂತಹ ಒಂದು ವಸ್ತುಗಳನ್ನ ನಾನು ಏನಂತ ಕರಿತೀನಿ ಹೇಳಿ, ನಾನ್ ರಿನ್ಯೂವೇಬಲ್ ಅಂತ ಕರಿತೀನಿ. ಓಕೆ ಓಕೆ ಮುಂದಿನ ಚಿಹ್ನೆ ಫಾಸಿಲ್ ಫ್ಯೂಯಲ್, ಪಳಿಯುಳಿಕೆಯ ಇಂಧನಗಳು ಅಂತ. ಆರ್ ದ ಎಕ್ಸಾಸ್ಟೇಬಲ್ ರಿಸೋರ್ಸ್. ಓಕೆ, ಇವು ಸತ್ತ ಸಾವಯವ ವಸ್ತುಗಳ ವಿಭಜನೆಯಿಂದ, ಓಕೆ, ದಟ್ ಆರ್ ಫಾರ್ಮ್ಡ್ ಬೈ ದ ಡಿಕಂಪೋಸಿಷನ್ ಆಫ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಫಾರ್ ಎಕ್ಸಾಂಪಲ್ ಕೋಲ್ ಮತ್ತೆ ನ್ಯಾಚುರಲ್ ಗ್ಯಾಸಸ್. ಕಲ್ಲಿದ್ದಲು ಮತ್ತೆ ನೈಸರ್ಗಿಕ ಅನಿಲಗಳಿದೆಯಲ್ಲ, ಇದು ಪಳಿಯುಳಿಕೆ ಇಂಧನ ಅಲ್ವಾ. ಈ ಪಳಿಯುಳಿಕೆ ಇಂಧನಗಳು ಯಾವ್ದ್ರಿಂದ ಆಗಿದಾವೆ, ಸತ್ತ ಸಾವಯವ ವಸ್ತುಗಳು, ಭೂಮಿಯ ಮೇಲೆ ಇರುವಂತಹ ಜೀವಿಗಳು ಮತ್ತೆ ಸಸ್ಯವರ್ಗ ಇವೆಲ್ಲ ಸತ್ತಾಗ ಅದೇನಾಗುತ್ತೆ ಹೇಳಿ, ಸೂಕ್ಷ್ಮಾಣು ಜೀವಿಗಳು ಅದನ್ನ ವಿಭಜನೆ ಮಾಡ್ತವೆ. ಆ ವಿಭಜಿಸಲ್ಪಟ್ಟದ್ದು ಕೆಳಗಡೆ ಹೋಗಿ ಹೋಗಿ ಏನಾಗುತ್ತೆ, ಒಳಗಡೆ ಒಂದು ಉಷ್ಣತೆ ಸಿಕ್ಕಿದಾಗ ಇವು ಏನಾಗ್ತವೆ, ಒಂದು ಎನರ್ಜಿಯ ಫಾರ್ಮ್ ಆಗಿ ನಮ್ಗೆ ಸಿಕ್ತಿದವೆ. ಓಕೆನಾ. ಓಕೆ, ಎನರ್ಜಿ ಸ್ಟೋರ್ಡ್ ಇನ್ ಫಸಿಲ್ ಫ್ಯೂಯಲ್ಸ್, ಪಳಿಯುಳಿಕೆ ಇಂಧನಗಳಲ್ಲಿ ಸಂಗ್ರಹವಾಗಿರುವಂತಹ ಶಕ್ತಿ. ಓಕೆ, ಎನರ್ಜಿ ಸ್ಟೋರ್ಡ್ ಇನ್ ಫಸಿಲ್ ಫ್ಯೂಯಲ್ಸ್ ಆರ್ ಡಿರೈವ್ಡ್ ಫ್ರಮ್ ಡಿಕೇಡ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ದಟ್ ಹ್ಯಾವ್ ಎಕ್ಸಿಸ್ಟೆಡ್ ಫಾರ್ ಮಿಲಿಯನ್ ಇಯರ್ಸ್. ಅಲ್ವಾ, ಲಕ್ಷಾಂತರ ವರ್ಷಗಳ ಹಿಂದೆ ಕೊಳೆತ ಪ್ರಾಣಿಗಳು ಮತ್ತೆ ಸಸ್ಯಗಳಿಂದ ಇದನ್ನ ಪಡೆಯಲಾಗಿದೆ. ಅರ್ಥ ಆಯ್ತಾ. ಸೊ ಇವು ಯುಟಿಲೈಸೇಷನ್ ಫ್ರಮ್ ಫಾಸಿಲ್ ಫ್ಯೂಯಲ್ 40% ಇಂಡಸ್ಟ್ರಿ ಅವ್ರು ತಗೊಳ್ತಾ ಇದ್ದಾರೆ. 24% ಏನಾಗ್ತಿದೆ ಹೇಳಿ, ಸಾರಿಗೆ ವಲಯ ತಗೊಳ್ತಿದೆ. ಅಂದ್ರೆ ಯಾರು ತಗೊಳ್ತಿದ್ದಾರೆ, ಬೈಕು, ಕಾರು, ಸ್ಕೂಟಿ, ಉಳಿದವೆಲ್ಲ ತಗೊಳ್ತಿದೆ, ಟ್ರಾನ್ಸ್ಪೋರ್ಟೇಶನ್ ಸೆಕ್ಟರ್. 6% ಫಾರ್ಮ್ಸ್ ಅಲ್ವಾ, ಕೃಷಿ ಭೂಮಿಗಳು ಬಳಸ್ತಾ ಇದ್ದಾವೆ. ಇನ್ನು 30% ಏನಿದೆಯಲ್ಲ, ಇದು ಡೊಮೆಸ್ಟಿಕ್ ಅಂಡ್ ಅದರ್ ಪರ್ಪಸ್ಗೆ ಯೂಸ್ ಆಗ್ತಾ ಇದಾವೆ. ಏನಾಗ್ತಿದೆ, ಲಕ್ಷಾಂತರ ವರ್ಷಗಳ ಹಿಂದೆ ಏನಾಗಿತ್ತು ಅಂದ್ರೆ, ಇವತ್ತಿಗೂ ಆ ಪ್ರೊಸೆಸ್ ನಡೀತಿದೆ. ಆದ್ರೆ ಅದು ಮತ್ತೆ ಉತ್ಪಾದನೆ ಆಗಕ್ ಮತ್ತೆ ಎಷ್ಟೋ ಲಕ್ಷ ವರ್ಷಗಳು ಬೇಕು. ನಾಳೆ ಬೇಕಂದ್ರೆ ನಾಳೆ ಚಕ್ಕಂತ ಉತ್ಪಾದನೆ ಆಗೋದೇ ಇಲ್ಲ. ಈ ಇಂಧನಗಳು ಏನಾಗಿದ್ದು ಅಂದ್ರೆ, ಕೊಳೆತ ಪ್ರಾಣಿಗಳು, ಸಸ್ಯಗಳು ಇವೆಲ್ಲ ಏನಾಗ್ತವೆ, ಭೂಮಿಯ ಅಡಿಯಲ್ಲಿ ಸಂಗ್ರಹ ಆಗುತ್ತೆ ಅಲ್ವಾ. ಈ ಸಂಗ್ರಹವಾಗುವಾಗ ಏನಾಗುತ್ತೆ ಅಂದ್ರೆ, ಭೂಮಿಯ ಅಡಿಯಲ್ಲಿ ಭೂಮಿಯ ಮೇಲಿರುವಷ್ಟು ಉಷ್ಣಾಂಶ ಇಲ್ಲ. ಉಷ್ಣಾಂಶ ಯಾವತ್ತು ಜಾಸ್ತಿ ಇರುತ್ತೋ ಅವಾಗ ಈ ಏನು ಹೈಡ್ರೋಕಾರ್ಬನ್ಗಳಿದಾವಲ್ಲ, ಕಾರ್ಬನ್ ಕಂಟೈನಿಂಗ್ ಎಲಿಮೆಂಟ್ಗಳು, ಇವು ಏನಾಗ್ತವೆ, ಆ ಉಷ್ಣತೆಯಲ್ಲಿ ಇದ್ದು ಇವು ಇಂಧನಗಳಾಗಿ ಪರಿವರ್ತನೆ ಆಗ್ತಿದಾವೆ. ಅರ್ಥ ಆಯ್ತಾ. ಹಾಗೆ ಇವುಗಳನ್ನ ಎಲ್ಲೆಲ್ಲಿ ಮಾಡ್ತಿದೀವಿ, ಇಂಡಸ್ಟ್ರಿಯಲ್ಲಿ, ಟ್ರಾನ್ಸ್ಪೋರ್ಟೇಶನ್, ಫಾರ್ಮ್ಸ್ ಅಲ್ಲಿ ಮತ್ತೆ ಡೊಮೆಸ್ಟಿಕ್ ಪರ್ಪಸ್ಗೆ ಎಲ್ಲಾ ಕಡೆ ನಾವು ಬಳಸ್ಕೊಳ್ತಾ ಇದ್ದೀವಿ. ಓಕೆ, ಕೋಲ್ ಫಾರ್ಮೇಶನ್, ಕಲ್ಲಿದ್ದಲಿನ ರಚನೆ. ಓಕೆ, ಕಪ್ಪು ಬಣ್ಣದ ಪಳಿಯುಳಿಕೆ ಇಂಧನ. ಕೋಲ್ ಇಸ್ ಅ ಬ್ಲಾಕ್ ಕಲರ್ಡ್ ಫಸಿಲ್ ಫ್ಯೂಯಲ್ which is extracted from ground and it is used as fuel for different purpose. ಓಕೆ, ನಾನು ನಿಮ್ಗೆ ಚಿತ್ರವನ್ನ ಮುಂದಿನ ಒಂದು ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಇವಾಗ ಜಸ್ಟ್ ಎಕ್ಸ್ಪ್ಲನೇಷನ್ ಅನ್ನು ನೋಡೋಣ. ಓಕೆ ಓಕೆ, ಸೊ ಕಲ್ಲಿದ್ದಲು ಅನ್ನೋದು ಪಳೆಯುಳಿಕೆ ಇಂಧನವಾಗಿದ್ದು
ಇದನ್ನ ನೆಲದಿಂದ ಹೊರತೆಗಿತೀವಿ ಹಾಗೂ ವಿವಿಧ ಉದ್ದೇಶಗಳಿಗೆ ಬಳಸ್ತೀವಿ ಅಲ್ವಾ. ಸೊ ಅದರಲ್ಲಿ ಪೀಟ್ ಈಸ್ ಡಾರ್ಕ್ ಫ್ಯೂಯಲ್ ಕಂಪೋಸ್ಡ್ ಆಫ್ ಪಾರ್ಷಿಯಲಿ ಡಿಕಂಪೋಸ್ಡ್ ಪ್ಲಾಂಟ್ಸ್ ಅಂಡ್ ಮ್ಯಾಟರ್. ಇಟ್ ಈಸ್ ಫಸ್ಟ್ ಸ್ಟೇಜ್ ಆಫ್ ಫಾರ್ಮೇಶನ್ ಆಫ್ ಕೋಲ್. ಓಕೆನಾ. ಸೊ ಇಲ್ಲಿ ನೋಡಿ, ಮುಂದಿನ ಚಿತ್ರದಲ್ಲಿ ಹೇಳ್ತೀನಿ ನಾನು ಅದನ್ನ. ಪೀಟ್ ಅಂದ್ರೆ ಏನು ಹೇಳಿ, ಈ ಪೂರ್ತಿಯಾಗಿ ಪಳಿಯುಳಿಕೆ ಪೂರ್ತಿ ಕೊಳ್ತು ಪೂರ್ತಿ ಒಂದು ಫಾರ್ಮೇಶನ್ ಕೋಲ್ ಫಾರ್ಮೇಶನ್ ಆಗುವಾಗ ಏನಾಗುತ್ತೆ ಹೇಳಿ, ಫಸ್ಟ್ ಪೀಟ್ ಫಾರ್ಮೇಶನ್ ಆಗುತ್ತೆ. ಪೀಟ್ ಅಲ್ಲಿ ಏನಾಗುತ್ತೆ, ಅವೆರಡು ಭಾಗಶಃ ಬಯೋಡಿಗ್ರೇಡೇಷನ್ ಆಗಿರುತ್ತೆ. ಕಲ್ಲಿದ್ದಲಿನ ರಚನೆ ಆಗುವುದರ ಮೊದಲನೇ ಹಂತ ಇದು. ಅರ್ಥ ಆಯ್ತಾ. ಇದು ಫಾರ್ಮೇಶನ್ ಆಗುತ್ತೆ. ಕಂಪೋಸ್ಡ್ ಪ್ಲಾಂಟ್ ಮ್ಯಾಟರ್, ಕೊಳೆತ ಸಸ್ಯಗಳಿಂದ ಗಾಢವಾದ ನಾರಿನ ಒಂದು ಇಂಧನ ಆಗಿರುತ್ತೆ. ಫಾರ್ಮೇಶನ್ ಆಫ್ ಕೋಲ್ ಹೆಂಗಾಗುತ್ತೆ, ಈ ಏನು ಡೆಡ್ ವೆಜಿಟೇಷನ್ ಇದೆಯಲ್ಲ, ಅಂಡರ್ ಹೈ ಪ್ರೆಷರ್ ಅಂಡ್ ಟೆಂಪರೇಚರ್ ಡೆಡ್ ವೆಜಿಟೇಷನ್ಸ್ ಗೆಟ್ ಕನ್ವರ್ಟೆಡ್ ಇನ್ ಟು ಕೋಲ್. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಕಾರ್ಬೋನೈಸೇಷನ್. ಓಕೆ. ಅಂದ್ರೆ ಕೋಲ್ ಹೇಗೆ ಉತ್ಪಾದನೆ ಆಗುತ್ತೆ ಅಂದ್ರೆ, ಫಸ್ಟ್ ಪೀಟ್ ಆಗುತ್ತೆ ಅಂದ್ರೆ ಭಾಗಶಃ ಕೊಳ್ತಿರುತ್ತೆ. ಯಾವಾಗ ಹೈ ಪ್ರೆಷರ್, ಅತ್ಯಂತ ಒತ್ತಡ ಮತ್ತೆ ತಾಪಮಾನವನ್ನ ನೀವು ಕೊಡ್ತಿರೋ ಅವಾಗ ಏನಾಗುತ್ತೆ, ಅದು ಈ ವೆಜಿಟೇಷನ್ ಈಸ್ ಕನ್ವರ್ಟೆಡ್ ಇನ್ ಟು ಕೋಲ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಪ್ರಾಸೆಸ್ ಅನ್ನ ಏನಂತ ಕರಿತೀನಿ ನಾನು, ಕಾರ್ಬನೈಸೇಷನ್ ಅಂತ ಕರಿತೀವಿ. ಅಂದ್ರೆ ಕಲ್ಲಿದ್ದಲಿನ ರಚನೆ ಹೀಗಾಗುತ್ತೆ. ನೋಡ್ತಾ ಇದ್ರಲ್ಲ, ಈಗ ನೋಡಿ ಇಲ್ಲಿ ಈ ಚಿತ್ರದಲ್ಲಿ ಕಾಣಿಸ್ತಿದೆ. ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ಪೀಟ್ ಫಾರ್ಮೇಶನ್ ಆಗ್ತಿದೆ. ಅಂದ್ರೆ ಭಾಗಶಃ ಏನಾಗ್ತಿದೆ ಹೇಳಿ, ಭಾಗಶಃ ಏನಾಗ್ತಾ ಇದೆ, ಡಿಗ್ರೇಡೇಷನ್ ಆಗ್ತಿದೆ ಅಲ್ವಾ. ಅಂದ್ರೆ ಕೊಳೆತ ಸಸ್ಯಗಳು ಭಾಗಶಃ ದಾಗ್ತಾ ಇದಾವೆ. ಇನ್ನೊಂದು ಇಲ್ಲಿ ನೋಡಿ, ವಿತ್ ಟೈಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ. ಸೊ ಟೈಮ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಇದು ಲಿಗ್ನೈಟ್ ಆಗುತ್ತೆ, ನೆಕ್ಸ್ಟ್ ಕೋಲ್ ಆಗುತ್ತೆ. ಇಲ್ಲಿ ಅಂಡರ್ ಹೀಟ್ ಅಂಡ್ ಪ್ರೆಷರ್ ಮತ್ತೆ ಹೀಟ್ ಅಲ್ಲಿ ಭೂಮಿಯ ಆಳಕ್ಕೆ ಇಳಿತಾ ಹೋದಂಗೆ ಏನಾಗುತ್ತೆ ಹೇಳಿ, ಪೀಟ್ ಇರೋದು ಲಿಗ್ನೈಟ್ ಆಗುತ್ತೆ, ಅದು ಇಗ್ನೈಟ್ ಆಗಿ ಏನಾಗುತ್ತೆ ಹೇಳಿ, ಕೋಲ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ. ಓಕೆ. ಈ ಪ್ರಾಸೆಸ್ ಆಗಕ್ಕೆ ಲಕ್ಷಾಂತರ ವರ್ಷಗಳು ಬೇಕು. ಈಗ 1 ವರ್ಷಕ್ಕೆ ಈ ತರ ಆಗದಿದ್ರೆ ನಮ್ ಪ್ರಾಬ್ಲಮೇ ಇರ್ಲಿಲ್ಲ, ಎಲ್ಲ ಇರೋದೆಲ್ಲ ಕೊಳ್ತು ಡಿಗ್ರೇಡೇಷನ್ ಆಗ್ತಿತ್ತು. ಬಟ್ ಇವತ್ತಾಗಿರೋದು ಎಷ್ಟೋ ಸಾವಿರ ವರ್ಷದ ಪ್ರಾಸೆಸ್ ಆದ್ಮೇಲೆ ಮತ್ತೆ ಕಲ್ಲಿದ್ದಲು ಬರುತ್ತೆ. ಹಾಗಾಗಿ ನಾವು ಈ ಇಂಧನದ ಒಂದು ರೂಪವನ್ನ ನಾವು ಬಳಸುವಾಗ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಫ್ಯೂಯಲ್ಲೇ ಇಲ್ಲದೆ ಇರೋ ತರ ನಾವು ಬಳಸಬಾರದು ಅಲ್ವಾ. ಸೊ ಆ ಒಂದು ಅವೇರ್ನೆಸ್ ನಮ್ಮಲ್ಲಿ ಇರಬೇಕು ಅಂತ. ಟೈಪ್ಸ್ ಆಫ್ ಕೋಲ್ ಅಲ್ಲಿ ಬೇರೆ ಬೇರೆ ಟೈಪ್ಸ್ ಇದಾವೆ. ಒಂದು ನೋಡಿ ಪೀಟ್, ಇನ್ನೊಂದು ಓಕೆ. ದ 4 types ಆಫ್ ಕೋಲ್ಸ್ ಆರ್ ಆಂಥ್ರಸೈಟ್, ಬಿಟುಮಿನಸ್, ಸಬ್ ಬಿಟುಮಿನಸ್, ಲಿಗ್ನೈಟ್ ಅಂತ. ಓಕೆ. ಪೀಟ್ ಅನ್ನ ಅಂತ ಡಿಸ್ಕಸ್ ಮಾಡಿದ್ವಲ್ವಾ. ನೋಡಿ ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ಲಿ ನೋಡಿ. ನೋಡಿ ಬಿಟುಮಿನಸ್ಸು, ಸಬ್ ಬಿಟುಮಿನಸ್ಸು ಮತ್ತೆ ಆಂಥ್ರಸೈಟ್ ಮತ್ತೆ ಲಿಗ್ನೈಟ್, ಈ ಎಲ್ಲ ತರದ ಏನು ಕೋಲ್ ಆಗಿ ಕಲ್ಲಿದ್ದಲಿನಲ್ಲಿ 4 ವಿಧವಾಗಿ ಏನಾಗುತ್ತೆ ಹೇಳಿ, ನಾವು ಕಲ್ಲಿದ್ದಲನ್ನ ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ. ಓಕೆ. ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆಫ್ ಕೋಲ್, ಕಲ್ಲಿದ್ದಲಿನ ಬಟ್ಟಿ ಇಳಿಸುವಿಕೆ ಹೇಗೆ ಮಾಡ್ತೀವಿ ಅಂದ್ರೆ, ಗಾಳಿಯ ಅನುಪಸ್ಥಿತಿಯಲ್ಲಿ ಕಲ್ಲಿದ್ದಲನ್ನ ಬಿಸಿ ಮಾಡ್ತೀವಿ. ಅಂದ್ರೆ ಕಲ್ಲಿದ್ದಲನ್ನ ಏನ್ ಮಾಡ್ತೀವಿ ಹೇಳಿ, ಗಾಳಿ ಇಲ್ಲದೆ ಇರುವಂತಹ ಒಂದು ಜಾಗದಲ್ಲಿ, ಅಬ್ಸೆನ್ಸ್ ಆಫ್ ಏರ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಹೀಟ್ ಮಾಡ್ತೀನಿ. ಅಂದ್ರೆ ವಾತಾವರಣ ಅಥವಾ ಆಕ್ಸಿಜನ್ ಇಂದ ತಪ್ಪಿಸಿ ನಾನು ಏನ್ ಮಾಡ್ತೀನಿ ಹೇಳಿ, ಹೀಟ್ ಮಾಡ್ತಾ ಹೋಗ್ತೀನಿ. ಈ ಪ್ರಕ್ರಿಯೆಯಲ್ಲಿ ಕೋಕ್, ಕಲ್ಲಿದ್ದಲು, ಟಾರ್, ಅಮೋನಿಯಾ, ಕೋಲ್ ಗ್ಯಾಸ್ ಇವೆಲ್ಲ ಬೈ ಪ್ರಾಡಕ್ಟ್ ಆಗಿ ಸಿಗುತ್ತೆ ನನಗೆ. ಬರೀ ನನ್ಗೆ ಕೋಲ್ ಅಂದ್ರೆ ಕೋಲೆ ಸಿಗೋದಿಲ್ಲ, ಏನೇನ್ ಸಿಗುತ್ತೆ ಹೇಳಿ, ಕೋಕ್ ಸಿಗುತ್ತೆ, ಕಲ್ಲಿದ್ದಲು ಸಿಗುತ್ತೆ, ಟಾರ್ ಸಿಗುತ್ತೆ, ಅಮೋನಿಯಾ ಸಿಗುತ್ತೆ, ಕಲ್ಲಿದ್ದಲು ಗ್ಯಾಸ್ ಸಿಗುತ್ತೆ. ಓಕೆ. ಇವೆಲ್ಲದು ನನಗೆ ಯಾವಾಗ ಬಟ್ಟೆ ಇಳಿಸುವಿಕೆ ಮಾಡ್ತೀವಿ, ಇದು ಗಾಳಿಯ ಅಬ್ಸೆನ್ಸ್ ಆಫ್ ಏರ್ ಅಲ್ಲಿ. ಅರ್ಥ ಆಯ್ತಾ.
ಹಾಗಾಗಿ ಈ ಪ್ರಾಸೆಸ್ ಅಲ್ಲಿ ನಾನು ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಮಾಡಿ ಏನ್ ಮಾಡ್ತೀನಿ, ಕಲ್ಲಿದ್ದಲಿನ ಉಪ ಉತ್ಪನ್ನಗಳನ್ನು ತಗೊಳ್ತೀನಿ. ಓಕೆ ಓಕೆ, ಇಲ್ಲಿ ನೋಡಿ, ಇಲ್ಲಿ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ನೋಡಿ, ಪೌಡರ್ಡ್ ಕೋಕ್ ಅನ್ನ ಯೂಸ್ ಮಾಡ್ತೀವಿ, ಬರ್ನರ್ ಅನ್ನ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಈ ಚಿತ್ರದಲ್ಲಿ ಕಾಣಿಸ್ತಿದೆ ನಿಮಗೆ, ಇಲ್ಲಿ ಕೋಲ್ ಟಾರ್ ಸಿಗ್ತಿದೆ ಕೆಳಗಡೆ, ನೋಡ್ತಿದ್ದೀರಲ್ಲ, ಈ ಕೆಳಗೆ ಕೋಲ್ ಟಾರ್ ನಿಮಗೆ ಸಿಗ್ತಿದೆ ಅಲ್ವಾ, ಕೋಲ್ ಟಾರ್ ಸಿಗ್ತಿದೆ, ಇಲ್ಲಿ ವಾಟರ್ ಸಿಗ್ತಿದೆ, ಕೋಲ್ ಗ್ಯಾಸ್ ಇಲ್ಲಿ ಕಂಬಷನ್ ಆಗ್ತಿದೆ. ಓಕೆ, ಈ ಪೌಡರ್ಡ್ಗೆ ಬರ್ನರ್ ಅನ್ನ ಯೂಸ್ ಮಾಡ್ತಿದೀವಿ, ಒಂದು ಬಾಯ್ಲಿಂಗ್ ಟ್ಯೂಬ್ ಅನ್ನ ಇಟ್ಟಿದೀವಿ ನಾವು ಅಲ್ವಾ. ಸೊ ಇಲ್ಲಿ ಏನಾಗ್ತಿದೆ, ಅಬ್ಸೆನ್ಸ್ ಆಫ್ ಏರ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಹೀಟ್ ಮಾಡ್ತಾ ಇದ್ದೀನಿ, ಬಿಸಿ ಮಾಡ್ತಾ ಇದ್ದೀನಿ. ಓಕೆ, ಈ ಒಂದು ಪ್ರಕ್ರಿಯೆಯ ಮೂಲಕ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಉಪ ಉತ್ಪನ್ನಗಳನ್ನ, ಕೋಲ್ ಗ್ಯಾಸು, ಕೋಕು, ಇವೆಲ್ಲವನ್ನ ಉತ್ಪಾದನೆ ಮಾಡ್ತೀನಿ. ಓಕೆ, ಅದ್ರಲ್ಲಿ ಒಂದೊಂದೇ ನಾವು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ನೋಡೋಣ. ಕೋಲ್ ಟಾರ್ ಈಸ್ ಅ ಬ್ಲಾಕ್ ಥಿಕ್ ಲಿಕ್ವಿಡ್ ವಿಚ್ ಇಸ್ ಅನ್ಪ್ಲೆಸೆಂಟ್ ಸ್ಮೆಲ್. ಕೋಲ್ ಟಾರ್ ಅನ್ನೋದು ಕಪ್ಪು ಬಣ್ಣದ ದಪ್ಪ ದ್ರಾವವಾಗಿದ್ದು ಅಹಿತಕರ ವಾಸನೆ ಹೊಂದಿರುತ್ತದೆ. ಇದನ್ನು ವಿವಿಧ ವಸ್ತುಗಳ ತಯಾರಿಕೆಗೆ ಬಳಸುತ್ತಾರೆ. ಇನ್ನೊಂದು ಕೋಲ್ ಗ್ಯಾಸ್ ಇಸ್ ಅ ಫ್ಯೂಯಲ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್. ಇಟ್ ಈಸ್ ಯೂಸ್ಡ್ ಆಸ್ ಫ್ಯೂಯಲ್ ಇನ್ ಮೆನಿ ಇಂಡಸ್ಟ್ರಿ. ಈ ಕಲ್ಲಿದ್ದಲಿನ ಅನಿಲ ಏನ್ ಬರುತ್ತಲ್ಲ, ಅದು ಈ ಬಟ್ಟೆ ಇಳಿಸುವಿಕೆ ಸಮಯದಲ್ಲಿ ಉತ್ಪಾದನೆ ಆಗುತ್ತೆ, ಅದನ್ನು ತೆಗೆದಿಟ್ಕೊಂಡಿರ್ತಾರೆ ಉಪ ಉತ್ಪನ್ನವಾಗಿ. ಇದು ಅನೇಕ ಕೈಗಾರಿಕೆಯಲ್ಲಿ ಬಳಸ್ತೀವಿ. ಇನ್ನೊಂದು ಅಮೋನಿಯಂ ಲಿಕ್ಕರ್. ಓಕೆ, ಇದನ್ನ ಏನ್ ಮಾಡ್ತೀವಿ, ಇದು ರಸಗೊಬ್ಬರಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಓಕೆ, ಅಮೋನಿಯಂ ಲಿಕ್ಕರ್ ಈಸ್ ಒನ್ ಆಫ್ ಅಮೋನಿಯಂ ಹೈಡ್ರಾಕ್ಸೈಡ್ ಈಸ್ ಬೈ ಪ್ರಾಡಕ್ಟ್ ಫಾರ್ಮ್ಡ್ ಡ್ಯೂರಿಂಗ್ ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಅಲ್ಲ. ಇಟ್ ಈಸ್ ಯೂಸ್ಡ್ ಆಸ್ ಫರ್ಟಿಲೈಸೇಷನ್ ಅಲ್ಲಿ ಯೂಸ್ ಮಾಡ್ತೀವಿ ಇದನ್ನ. ಹೀಗೆ ಕೋಲ್ ಟಾರು, ಕೋಲ್ ಗ್ಯಾಸು, ಅಮೋನಿಯಾ ಲಿಕ್ಕರ್, ಇದೆಲ್ಲದನ್ನ ನಾವೇನ್ ಮಾಡ್ತೀವಿ ಹೇಳಿ, ಅಮೋನಿಯಂ ಹೈಡ್ರಾಕ್ಸೈಡ್ ಅನ್ನ, ಇವೆಲ್ಲ ಏನ್ ಬಂದಿರುತ್ತೆ ಇವೆಲ್ಲವನ್ನ ನಾವು ಉಪ ಉತ್ಪನ್ನಗಳನ್ನ ಸಹ ಬಳಕೆ ಮಾಡ್ತಾ ಹೋಗ್ತೀವಿ. ಓಕೆನಾ. ನೆಕ್ಸ್ಟ್ ಕೋಕ್. Coke is a black color substance and pure form of carbon used for manufacturing steel and extraction of metal. ಅಂದ್ರೆ ಕೋಕ್ ಅಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ, ಉಕ್ಕಿನ ಮತ್ತೆ ಲೋಹದ ತಯಾರಿಕೆಯಲ್ಲಿ ಇಂಗಾಲದ ಶುದ್ಧ ರೂಪ ಕೋಕ್, ಇದನ್ನ ಬಳಸ್ತೀವಿ. ಅರ್ಥ ಆಯ್ತಾ. ಕೋಕ್ ಆಗ್ಬೋದು ಅಥವಾ ಯಾವುದೇ ಒಂದು ವಸ್ತು ಹೆಚ್ಚು ಶಕ್ತಿ ಬೇಕಾಗುತ್ತೆ, ಯಾಕೆಂದ್ರೆ ಉಕ್ಕಿನ ತಯಾರಿಕೆ ಅಥವಾ ಲೋಹಗಳನ್ನ ಹೊರಗೆ ತೆಗೆಯುವಾಗ ಅವಾಗ ಹೆಚ್ಚಿನ ಅಂಶದ ಏನು ಹೀಟ್ ಬೇಕಾಗುತ್ತಲ್ವಾ, ಅವಾಗ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಬಳಸ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಎಕ್ಸ್ಟ್ರಾಕ್ಷನ್ ಆಫ್ ಆಯಿಲ್. ಆಯಿಲ್ ವೆಲ್ ಮತ್ತೆ ರಿಸರ್ವಾಯರ್, ತೈಲ ಹೊರತೆಗೆಯುವಿಕೆ, ತೈಲ ಬಾವಿ ಮತ್ತೆ ತೈಲದ ಜಲಾಶಯಗಳು ಅಂತ. An oil is well used to bring the oil or other hydrocarbons to the surface. It is long hole created into earth. ಹೈಡ್ರೋಕಾರ್ಬನ್ಗಳು, ತೈಲ ಅಥವಾ ಇತರ ಹೈಡ್ರೋಕಾರ್ಬನ್ಗಳನ್ನು ಮೇಲ್ಮೈಗೆ ತರಲು ತೈಲ ಬಾವಿಯನ್ನ ಬಳಸಲಾಗುತ್ತದೆ. ಇದು ಭೂಮಿಯೊಳಗೆ ರಚಿಸಲಾಗಿದ್ದ ಉದ್ದವಾದ ರಂಧ್ರವಾಗಿದೆ. ತೈಲ ಜಲಾಶಯವು ಹೈಡ್ರೋಕಾರ್ಬನ್ ನಿಂದ ಕೂಡಿದ ಭೂಗತ ತೈಲ ಸರೋವರವಾಗಿದೆ. An oil reservoir is ಅಂಡರ್ಗ್ರೌಂಡ್ ಲೇಕ್ ಆಫ್ ಆಯಿಲ್ ಕಂಪೋಸ್ಡ್ ಆಫ್ ಹೈಡ್ರೋಕಾರ್ಬನ್. ಓಕೆ, ತೈಲ ಹೊರತರುವಿಕೆ ಅಂದ್ರೆ ಏನು ಅಂದ್ರೆ, ಭೂಮಿಯ ಮೇಲ್ಮೈಯಿಂದ ಏನ್ ಮಾಡ್ತೀವಿ ಹೇಳಿ, ಅರ್ತ್ ಸರ್ಫೇಸ್ಗೆ ಆಯಿಲ್ ಅನ್ನ ಹೊರಗಡೆ ತರ್ತೀವಿ ನಾವು. ಓಕೆನಾ. ಡಿಟರ್ಮೈನಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆಯಿಲ್ ಅಂತ ಇದೆ. ಓಕೆ, characteristic of oil is that devices like geophones are used to determine the presence of oil in rocks, identify the reflected sound wave. Exploratory well are used to extract oil ಅಲ್ವಾ. ಈ ಜಿಯೋಫೋನ್ ಅಂತ ಸಾಧನಗಳನ್ನ ಬಳಸ್ತೀವಿ, ಧ್ವನಿ ತರಂಗದ ಮೂಲಕ ತೈಲದ ಉಪಸ್ಥಿತಿ ಇದೆಯೋ ಇಲ್ವೋ ಅಂತ ನೋಡಿ, ತೈಲದ ಗುಣಲಕ್ಷಣ ಏನು, ಅದರಲ್ಲಿ ಎಷ್ಟು ಕಾಂಪೋಸಿಷನ್ ಇದೆ, ನಮಗೆ ಅದನ್ನ ಮಾಡಿದ್ರೆ ಎಕನಾಮಿಕಲಿ ವರ್ತ್ ಇದೆಯಾ, ಇವನ್ನೆಲ್ಲ ನೋಡಿ ಏನ್ ಮಾಡ್ತೀವಿ ಹೇಳಿ, ತೈಲ ಬಾವಿಯನ್ನ ತೋಡ್ತೀವಿ ನಾವು. ಓಕೆನಾ. ಪ್ರೈಮರಿ ಪ್ರೊಡಕ್ಷನ್ ಆಫ್ ಆಯಿಲ್. ದ ನ್ಯಾಚುರಲ್ ಫ್ಲೋ ಆಫ್ ಆಯಿಲ್ ಇಸ್ ಕಾಲ್ಡ್ ಪ್ರೈಮರಿ ಪ್ರೊಡಕ್ಷನ್ ಆಫ್ ಆಯಿಲ್. ಇಟ್ ಕ್ಯಾನ್ ಪರ್ಸಿಸ್ಟ್ ಫಾರ್ ಡೇಸ್ ಆರ್ ಇಯರ್ಸ್. ನೈಸರ್ಗಿಕವಾಗಿರುವಂತಹ ಪ್ರಾಥಮಿಕ ಉತ್ಪಾದನೆ ಇದು ದಿನಗಳು ಅಥವಾ ವರ್ಷಗಳವರೆಗೆ ಇರುತ್ತೆ.
The secondary recovery process. The secondary process can be carried out by the process water flooding, injecting chemical into reservoir, injection carbon dioxide into the reservoir, ಇನ್ನೊಂದು ಮೈಕ್ರೋಬ್ಸ್, ಓಕೆ, ಸೂಕ್ಷ್ಮಜೀವರ್ಧಿತ ತೈಲ ಚೇತರಿಕೆ. ಇವೆಲ್ಲದರಿಂದ ಏನ್ ಮಾಡಬಹುದು, ಸೆಕೆಂಡರಿ ರಿಕವರಿ ಪ್ರಾಸೆಸ್ ಅಲ್ಲೂ ನೀವು ಏನ್ ಮಾಡಬಹುದು, ತೈಲಗಳನ್ನ ಉತ್ಪಾದನೆ ಮಾಡಬಹುದಾಗಿದೆ. ಓಕೆನಾ, ಸರಿ. ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಲ್ವಾ, ಭಾಗಶಃ ಬಟ್ಟೆ ಇಳಿಸುವಿಕೆ. ಬಟ್ಟೆ ಇಳಿಸುವಿಕೆ ಅನ್ನೋ ಪ್ರಾಸೆಸ್ಸು ನಮಗೆ ಏನ್ ಹೇಳಿ, ಒಂದು ಶುದ್ಧ ತೈಲವನ್ನ ತೆಗಿಯಕ್ಕೆ. ಈಗ ಒಂದು ತೈಲ ಇದೆ ಅಂತ ಅನ್ಕೊಳ್ಳಿ, ಈಗ ನಮ್ಗೆ ಚಿತ್ರದಲ್ಲಿ ಕಾಣಿಸ್ತಿದೆ ಒಂದು ತೈಲ. ಈ ಒಂದು ತೈಲ ಏನಾಗ್ತಿದೆ ಅಂದ್ರೆ, ಕ್ರೂಡ್ ಆಯಿಲ್ ಇಸ್ ಅ ಟೈಪ್ ಆಫ್ ಫಸಿಲ್ ಫ್ಯೂಯಲ್ ವಿಚ್ ಈಸ್ ಅನ್ ಅನ್ರಿಫೈಂಡೇಬಲ್ ಪೆಟ್ರೋಲಿಯಂ. ಏನು ಕ್ರೂಡ್ ಆಯಿಲ್ ಸಿಗ್ತಿದೆಯಲ್ಲ ನಮ್ಗೆ, ಈ ಕ್ರೂಡ್ ಆಯಿಲ್ ಏನು ಒಂದು ಫಸಿಲ್ ಫ್ಯೂಯಲ್ ವಿಚ್ ಈಸ್ ಅನ್ ಅನ್ರಿಫೈನ್ಡ್ ಪೆಟ್ರೋಲಿಯಂ. ಇದು ಏನಾಗಿದೆ ಹೇಳಿ, ಸಂಸ್ಕರಿಸದಂತಹ ಪೆಟ್ರೋಲಿಯಂ ಉತ್ಪನ್ನವಾಗಿದೆ. ಓಕೆ, ಸಂಸ್ಕರಿಸಲಾಗದಂತಹ ಪೆಟ್ರೋಲಿಯಂ ಉತ್ಪನ್ನವಾಗಿದ್ದು ಇದು ಹೈಡ್ರೋಕಾರ್ಬನ್ಗಳಿಂದ ಕೂಡಿದ್ದು. ಇದನ್ನ ಏನ್ ಹೇಳಿ ನಾವು ಭಾಗಶಃ ಬಟ್ಟಿ ಇಳಿಸುವಿಕೆ ಮೂಲಕ ಉತ್ಪಾದಿಸಲಾಗುತ್ತದೆ. ಒಂದು ಫಸಿಲ್ ಫ್ಯೂಯಲ್, ಡೀಸೆಲ್, ಕೆರೋಸಿನ್, ಗ್ಯಾಸೋಲಿನ್, ಹೀಗೆ ಬೇರೆ ಬೇರೆ ಉಷ್ಣತೆಯಲ್ಲಿ ನಮ್ಗೆ ಏನೇನ್ ಸಿಗ್ತಾ ಹೋಗುತ್ತೆ, ನಮ್ಗೆ ಬೇರೆ ಬೇರೆ ಆಯಿಲ್ಗಳು ಸಿಗ್ತಾ ಹೋಗುತ್ತೆ. ಆ ಒಂದು ಉಷ್ಣತೆ ಬಂತು ಅಂದ್ರೆ ಆ ಆಯಿಲ್ ಫಸಿಲ್ ಫ್ಯೂಯಲ್ ಫಸ್ಟ್ ಆಯಿಲ್ ಸಿಗುತ್ತೆ, ನೆಕ್ಸ್ಟ್ 300 ಡಿಗ್ರಿಗೆ ಡೀಸೆಲ್ ಸಿಗುತ್ತೆ, 200 ಡಿಗ್ರಿಗೆ ನಮ್ಗೆ ಕೆರೋಸಿನ್ ಸಿಕ್ಕಿರುತ್ತೆ, ಗ್ಯಾಸೋಲಿನ್ ಅಥವಾ ಪೆಟ್ರೋಲ್ ನಮ್ಗೆ 150 ಡಿಗ್ರಿಗೆ ಸಿಗುತ್ತೆ. ಯಾವಾಗ ಫರ್ನೆಸ್ ಇರುತ್ತಲ್ಲ, ಕ್ರೂಡ್ ಆಯಿಲ್ ಅನ್ನ ನೀವು ಹಾಕ್ತಿರೋ ಬೇರೆ ಬೇರೆ ಉಷ್ಣತೆಯಲ್ಲಿ ನನಗೇನಾಗುತ್ತೆ, ಭಾಗಶಃ ಬಟ್ಟಿ ಇಳಿಸುವಿಕೆ ನಡೀತಾ ಇರುತ್ತೆ. ಓಕೆನಾ, ಮುಂದಿನ ಪ್ರಶ್ನೆಗೆ, ಬಾಯ್ಲಿಂಗ್ ಪಾಯಿಂಟ್ ಅಂಡ್ ವೇಪರೈಸೇಷನ್. ಓಕೆ, ದ ಬಾಯ್ಲಿಂಗ್ ಪಾಯಿಂಟ್ ಇಸ್ ದ ಟೆಂಪರೇಚರ್ ವೆನ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಸರೌಂಡಿಂಗ್ ಆನ್ ಲಿಕ್ವಿಡ್ ಅಂಡ್ ಪ್ರೆಷರ್ ಆಫ್ ಲಿಕ್ವಿಡ್ ಬಿಕೇಮ್ ಈಕ್ವಲ್. ಓಕೆ, ಸೊ ಕುದಿಬಿಂದು ಅಥವಾ ಆವಿಯಾಗುವ ಕುದಿಬಿಂದು ಎಂದರೆ ದ್ರವದ ಮೇಲೆ ಬೀರುವ ಒತ್ತಡ ಮತ್ತು ಒತ್ತಡಕ್ಕೆ ಸಮನಾಗುವ ಉಂಟಾಗುವಂತಹ ತಾಪಮಾನ. ಆವಿಯಾಗುವಿಕೆ ಅಂದ್ರೆ ಏನಂದ್ರೆ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗೋದು. ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್ ರಲ್ಲಿ ಏನಾಗ್ತಾ ಇದೆ, ಫ್ರಾಕ್ಷನಲ್ ಕಾಲಮ್ಸ್ ಅನ್ನ ಯೂಸ್ ಮಾಡಿ ನಾವ್ ಏನ್ ಮಾಡ್ತಿದೀವಿ ಹೇಳಿ, ಡಿಫ್ರೆಂಟ್ ಆಯಿಲ್ಸ್ ಅನ್ನ ತೆಗಿತಾ ಇದ್ದೀವಿ. ಹಾಗಾಗಿ ಏನು ಕ್ರೂಡ್ ಆಯಿಲ್ ಸಿಗುತ್ತೆ, ನನಗೆ ಕಚ್ಚಾ ತೈಲ ಸಿಗುತ್ತೆ, ಅದರಿಂದ ನಾನು ತೈಲ ಸಂಸ್ಕರಣೆ ಮಾಡೋದು ಅಂದ್ರೆ ಅದೇ. ಏನ್ ಮಾಡ್ತಿದ್ದೀನಿ ನಾನು ಹೇಳಿ, ತೈಲದ ಬೇರೆ ಬೇರೆ ಉಪ ಉತ್ಪನ್ನಗಳನ್ನ ತೆಗಿತಾ ಇದ್ದೀನಿ. ಕ್ರೂಡ್ ಆಯಿಲ್ ಅಲ್ಲಿ ಬರೀ ಪೆಟ್ರೋಲ್ ಇರೋದಿಲ್ಲ, ಸೀಮೆ ಎಣ್ಣೆ ಇರುತ್ತೆ, ಕೆರೋಸಿನ್ ಇರುತ್ತೆ ಅಲ್ವಾ, ಇನ್ನೊಂದೇನಿರುತ್ತೆ, ಡೀಸೆಲ್ ಇರುತ್ತೆ, ಆಮೇಲೆ ಹಿಂದಿನದ್ರಲ್ಲಿ ನೋಡಿದ್ರಲ್ವಾ ನಾವು, ಡಿಫ್ರೆಂಟ್ ವ್ಯಾಕ್ಸ್ ಗಳಿರುತ್ತೆ, ಆಯ್ತಾ, ಇವೆಲ್ಲ ಇರುತ್ತೆ. ಅವೆಲ್ಲವನ್ನ ನಾನು ಉಪ ಉತ್ಪನ್ನವಾಗಿ ತೆಗಿತಾ ಹೋಗ್ತೀನಿ. ಅದ್ ಯಾವ ಪ್ರಿನ್ಸಿಪಲ್ ಇಂದ ತೆಗೆದು ಹೇಳಿ, ಅದರ ಬೇರೆ ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್ಸ್, ಬೇರೆ ಭಿನ್ನರಾಶಿ ಕುದಿ ಬಿಂದುವನ್ನು ಹೊಂದಿರೋದ್ರಿಂದ ಅದರಿಂದ ನಾನು ತೆಗಿತಾ ಬರ್ತೀನಿ. ಓಕೆನಾ, ಯೂಸ್ ಆಫ್ ಪ್ರಾಡಕ್ಟ್ಸ್ ಅಬ್ಟೈನ್ ಇನ್ ಫ್ರಾಕ್ಷನಲ್ ಡಿಸ್ಟಿಲೇಷನ್. ಆಂಶಿಕ ಬಟ್ಟಿ ಇಳಿಸುವಿಕೆಯಿಂದ ನಂಗೆ ಏನ್ ಸಿಗ್ತಿದೆಯಲ್ಲ, ಅದರ ಯೂಸಸ್ ಏನು ಅಂತ. ಓಕೆನಾ, ಸೊ ಯೂಸಸ್ ಏನು ಅಂದ್ರೆ, ದ ಪ್ರಾಡಕ್ಟ್ ದಟ್ ಈಸ್ used LPG fuel for home industry, ಪೆಟ್ರೋಲ್, ಡೀಸೆಲ್, ಮೋಟರ್, ಏವಿಯೇಷನ್ ಅಲ್ಲಿ ಯೂಸ್ ಮಾಡ್ತಿದೀವಿ. ಕೆರೋಸಿನ್ ಅನ್ನ ಸ್ಟೋವ್ ಮತ್ತೆ ಲ್ಯಾಂಪ್ ಅಲ್ಲಿ ಯೂಸ್ ಮಾಡ್ತೀವಿ. ಲ್ಯೂಬ್ರಿಕೇಟಿಂಗ್ ಆಯಿಲ್ ಅನ್ನ ಯೂಸ್ ಮಾಡ್ತಿದೀವಿ. ಬಿಟುಮಿನಸ್ ಅಲ್ಲಿ ಮೇಕ್ ಪೇಂಟ್ಸ್ ಯೂಸ್ ಮಾಡ್ತಾ ಇದ್ದೀವಿ ಮೇಣದಲ್ಲಿ. ಪ್ಯಾರಾಫಿನ್ ವ್ಯಾಕ್ಸ್ ಅನ್ನ ಮೇಣದ ಬತ್ತಿ ತಯಾರಿಕೆಯಲ್ಲಿ ಬಳಸ್ತಿದೀವಿ. ಇವೆಲ್ಲದನ್ನ ನಾನು ಏನ್ ಮಾಡ್ತಿದ್ದೀನಿ ಹೇಳಿ, ಎಲ್ಲದನ್ನ ನಾನು ಬೇರೆ ಬೇರೆ ಆಂಶಿಕ ಬಟ್ಟಿ ಇಳಿಸುವಿಕೆಯಲ್ಲಿ ಪಡೆದಂತ ಉಪ ಉತ್ಪನ್ನಗಳನ್ನ ಬಳಸ್ತಾ ಇದ್ದೀನಿ. ಓಕೆ, ನೋಡಿ, ಜೆಟ್ ಆಯಿಲ್, ಫ್ಯೂಯಲ್, ನೋಡಿ ಹೆಂಗೆ ಈ ಕ್ರೂಡ್ ಆಯಿಲ್ ಅನ್ನ ಹಾಕ್ತಿವಿ, ಹಾಟ್, ಅದು ಕೂಲ್ ಆಗ್ತಾ ಬಂದಂಗೆ ಪೆಟ್ರೋಲು ಮತ್ತೆ ಡೀಸೆಲ್, ಕೆರೋಸಿನ್, ಹೀಗೆ
ಬೇರೆ ಬೇರೆ ತಾಪಮಾನದಲ್ಲಿ ನನಗೆ ಏನ್ ಸಿಗುತ್ತೆ, ಬೇರೆ ಬೇರೆ ಆಯಿಲ್ಗಳು ಸಿಗ್ತಾ ಬರುತ್ತೆ. ಓಕೆ, ಓಕೆ. ಸ್ಟೋರೇಜ್ ಆಫ್ ಪೆಟ್ರೋಲಿಯಂ ಅಂಡ್ ಟಿಪ್ಸ್ ಫಾರ್ ಇಟ್ಸ್ ಕನ್ಸರ್ವೇಷನ್ ಅಂತ. ಪೆಟ್ರೋಲಿಯಂನ ಕೊರತೆ ಏನು ಮತ್ತೆ ಅದರ ಸಂರಕ್ಷಣೆ ಹೇಗೆ ಅಂತ. ನಾವು ಪೆಟ್ರೋಲ್ ಡೀಸೆಲ್ ಇರುವಂತಹ ವಾಹನಗಳನ್ನೇ ಓಡಿಸ್ತಾ ಇದ್ದೀವಿ, ನಿರಂತರವಾಗಿ ವೇಗವಾಗಿ ವಾಹನ ಓಡಿಸ್ತಾನೆ ಇದ್ದೀವಿ ಅಲ್ವಾ. ಸೊ ಸಮ್ ಮೆಥಡ್ಸ್ ಟು ಅಂದ್ರೆ ಡ್ರೈವಿಂಗ್ ವೆಹಿಕಲ್ ಕಾನ್ಸ್ಟೆಂಟ್ ಸ್ಪೀಡ್ ಇರಬೇಕು, ತುಂಬಾ ಸ್ಪೀಡ್ ಆಗಿ ಓಡಿಸಬಾರ್ದು, ಕೊರತೆಯನ್ನ ತಪ್ಪಿಸಲು ಎಚ್ಚರಿಕೆ ವಹಿಸ್ಬೇಕು ಅಲ್ವಾ. ಅಂದ್ರೆ ಎಲ್ಲಿ ನೆಸೆಸರಿ ಇದೆಯೋ ಅಲ್ಲಿ ಮಾತ್ರ ನಾವು ಪೆಟ್ರೋಲ್ ಗಾಡಿಗಳನ್ನ ತಗೊಂಡು ಹೋಗ್ಬೇಕು, ಎಲ್ಲಿ ನೆಸೆಸರಿ ಇಲ್ವೋ ಅಲ್ಲಿ ನಾವೇನ್ ಮಾಡಬಾರ್ದು ಹೇಳಿ, ಪೆಟ್ರೋಲ್ ಗಾಡಿಗಳನ್ನ ತಗೊಂಡು ಹೋಗ್ಬಾರ್ದು. ಇವೆಲ್ಲ ಒಂದು ಮೆಜರ್ಸ್ ಅನ್ನ ತಗೋಬೇಕು. ಎಲ್ಲಿ ನೀಡ್ ಇದೆಯೋ ಅಲ್ಲಿ ಮಾತ್ರ ನಾವು ವೆಹಿಕಲ್ಸ್ ಅನ್ನ ಯೂಸ್ ಮಾಡ್ಬೇಕು, ಟ್ರಾನ್ಸ್ಪೋರ್ಟೇಶನ್ ಅನ್ನು ಯೂಸ್ ಮಾಡ್ಬೇಕು. ವಾಕ್ಯಬಲ್ ಇದ್ರೂ ತಗೊಂಡು ಹೋಗೋದಲ್ಲ. ಆ ತರ ತಗೊಂಡೋದ್ರೆ ಏನಾಗೋದಿಲ್ಲ ಹೇಳಿ, ನೆಕ್ಸ್ಟ್ ಒಂದು 50 ವರ್ಷಕ್ಕೆ ಪೆಟ್ರೋಲೇ ಇರಲ್ಲ, ಆವಾಗ ಏನ್ ಮಾಡ್ಬೇಕು, ನಡ್ಕೊಂಡು ಹೋಗ್ಬೇಕಾಗುತ್ತೆ ಅಂತ. ಓಕೆ, ನೆಕ್ಸ್ಟ್ ನ್ಯಾಚುರಲ್ ಗ್ಯಾಸಸ್, ಹಜಾರ್ಡ್ಸ್ ಅಂಡ್ ಎಸ್ಟಿಮೇಶನ್ ಆಫ್ ಫಾಸಿಲ್ ಫ್ಯೂಯಲ್. ನೈಸರ್ಗಿಕ ಅನಿಲಗಳಿಂದ ಆಗುವಂತಹ ಅಪಾಯಗಳು ಮತ್ತೆ ಅಂದಾಜು ಪಳಿಯುಳಿಕೆ ಅಂತ. ಅಂದ್ರೆ ಏನೇನ್ ಆಗ್ತಿದೆ, ಏರ್ ಪೊಲ್ಯೂಷನ್ ಆಗ್ತಿದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಿದೆ, ಎಸ್ಟಿಮೇಶನ್ ಆಫ್ ಫಾಸಿಲ್ ಫ್ಯೂಯಲ್ಸ್. ಕೋಲ್ ಮೇ ಪರ್ಸಿಸ್ಟ್ ಇಲ್ಲಿವರೆಗೆ 40 years ವರೆಗೆ, ಇನ್ನೊಂದು ಶತಮಾನವರೆಗೆ. ಅಥವಾ ಪೆಟ್ರೋಲಿಯಂ ಕಲ್ಲಿದ್ದರೂ 1 ಶತಮಾನ ಉಳಿಬಹುದು, ಪೆಟ್ರೋಲಿಯಂ ಏನು 40 ವರ್ಷ ಖಾಲಿ ಆಗುತ್ತೆ ಅಂತ. ನ್ಯಾಚುರಲ್ ಹಜಾರ್ಡ್ಸ್ ಆಗ್ತಿದಾವೆ, ಅದರಿಂದ ಜಾಗತಿಕ ತಾಪಮಾನದಲ್ಲಿ ಏರಿಕೆ ಆಗ್ತಿದೆ, ಏರ್ ಪೊಲ್ಯೂಷನ್ ಆಗ್ತಿದೆ, ವಾಟರ್ ಪೊಲ್ಯೂಷನ್ ಆಗ್ತಿದೆ. ಇದೆಲ್ಲದೂ ಏನಾಗ್ತಿದೆ ಹೇಳಿ, ಜಗತ್ತಿನ ಮೇಲೆ ನೈಸರ್ಗಿಕ ಅನಿಲಗಳಿಂದ ಆಗ್ತಿರುವಂತಹ ಒಂದು ಪರಿಣಾಮಗಳಾಗಿದ್ದಾವೆ. ಓಕೆ, ನ್ಯಾಚುರಲ್ ಗ್ಯಾಸ್ ಇಸ್ ಕಲರ್ಲೆಸ್, ಓಡರ್ಲೆಸ್ fossil fuel which transported through pipes or one place to another. ನೈಸರ್ಗಿಕ ಅನಿಲ ಅಂದ್ರೆ ಏನ್ ಹೇಳಿ, ಪೈಪಿನ ಮೂಲಕ ನೀವು ಬಣ್ಣರಹಿತ ವಾಸನೆ ಇಲ್ಲದ್ದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗ್ಬೋದು. CNG ಅಂದ್ರೆ ಏನು, ಹೈ ಪ್ರೆಷರ್ ಅಲ್ಲಿ ನ್ಯಾಚುರಲ್ ಗ್ಯಾಸ್ ಅನ್ನ ಸ್ಟೋರ್ ಮಾಡಿದ್ರೆ ಅದನ್ನ CNG ಅಂತ ಕರಿತೀವಿ. ಇದು ನಮಗೆ ತುಂಬಾ ಅನುಕೂಲಕರವಾಗಿರುತ್ತೆ ಅಂತ, ಒತ್ತಡದಲ್ಲಿ ಸಂಗ್ರಹಿಸಲಾಗಿರುತ್ತದೆ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಆಗಿರುತ್ತೆ. ಓಕೆ, ದ ಅಡ್ವಾಂಟೇಜಸ್ ಆಫ್ CNG, ಇಟ್ ಈಸ್ ಕ್ಲೀನರ್ ಫ್ಯೂಯಲ್, ಇಟ್ ಈಸ್ ಲೆಸ್ ಪೊಲ್ಯೂಟೆಂಟ್, ಇಟ್ ಕ್ಯಾನ್ ಬಿ ಯೂಸ್ಡ್ ಡೈರೆಕ್ಟ್ಲಿ ಫಾರ್ ಬರ್ನಿಂಗ್. ಓಕೆ, CNG ಯ ಪ್ರಮುಖ ಒಂದು ನಮಗೆ ಕಡಿಮೆ ಮಾಲಿನ್ಯಕಾರಕ. ಅದರದ್ದು ಫೀಚರ್ಸ್ ಏನು, ನೇರವಾಗಿ ದಹನಕ್ಕೆ ಬಳಸ್ತೀವಿ ನ್ಯಾಚುರಲ್ ಗ್ಯಾಸ್ ಅನ್ನ ಅಲ್ವಾ. ಸೊ ಇದನ್ನ ಲೆಸ್ ಪೊಲ್ಯೂಟೆಂಟ್ ಆಗಿದೆ, ಶುದ್ಧ ಇಂಧನ ಆಗಿದೆ ಅದು ಅಲ್ವಾ. ಸೊ ತ್ರಿಪುರ, ರಾಜಸ್ಥಾನ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶದ ಕೆಲವು ಭಾಗಗಳಿಗೆ ಇವೆಲ್ಲ ಕಂಡು ಬರುತ್ತವೆ. ಓಕೆ, ಸೊ ಇವತ್ತು ಹಾಗಾದ್ರೆ ನಾವು ಏನೇನನ್ನ ಕಲ್ತ್ವಿ ಅಂತ ನೋಡೋಣ. ಸೊ ಇವತ್ತು ನಾವು ಕೋಲ್ ಮತ್ತೆ ಪೆಟ್ರೋಲಿಯಂ ಅನ್ನ ಕಲ್ತ್ವಿ ಅಲ್ವಾ. ಕೋಲ್ ಮತ್ತೆ ಪೆಟ್ರೋಲಿಯಂ ಅಲ್ಲಿ ನಾವು ನ್ಯಾಚುರಲ್ ರಿನ್ಯೂವೇಬಲ್, ಇನ್ನೊಂದು ನಾನ್ ರಿನ್ಯೂವೇಬಲ್ ಸೋರ್ಸ್ ಏನು ಅಂತ ಕಲ್ತ್ರಿ. ನಾನ್ ರಿನ್ಯೂವೇಬಲ್ ಸೋರ್ಸ್, ಈ ರಿನ್ಯೂವೇಬಲ್ ಸೋರ್ಸ್ ಅಲ್ಲಿ ಟೈಪ್ಸ್ ಯಾವುದು ಅಂತ ನೋಡಿದ್ವಿ ಅಲ್ವಾ. ರಿನ್ಯೂವೇಬಲ್ ಅಲ್ಲಿ ಸನ್ ಹೌದು, ವಾಟರ್ ಹೌದು, ಇವೆಲ್ಲ ಏನು ವಿಂಡ್ ಹೌದು, ಇವೆಲ್ಲ ರಿನ್ಯೂವೇಬಲ್ ಸೋರ್ಸಸ್. ಮೇನ್ ಆಗಿ ನಾವು ಯಾವ್ದನ್ನ ಡಿಸ್ಕಸ್ ಮಾಡಿದ್ವಿ, ನಾನ್ ರಿನ್ಯೂವೇಬಲ್, ಅದರಲ್ಲಿ ಕೋಲ್ ಮತ್ತೆ ಪೆಟ್ರೋಲಿಯಂ ಇವತ್ತಿನ ಟಾಪಿಕ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಕೋಲ್ ಹೇಗ್ ಆಗತ್ತೆ ಅನ್ನೋದನ್ನ ನೋಡಿದ್ವಿ ಅಲ್ಲ. ಫೀಟ್ ಫಾರ್ಮೇಶನ್ ಆಗುತ್ತೆ. ಈ ಫೀಟ್ ಫಾರ್ಮೇಶನ್ ಆಗಿ, ಫೀಟ್ ಅಂದ್ರೆ ಏನ್ ಹೇಳಿ, ಭಾಗಶಃ ಏನು ಡಿಗ್ರಿಡೇಷನ್ ಆಗಿರುತ್ತಲ್ಲ, ಆ ಭಾಗಶಃ ಡಿಗ್ರಿಡೇಷನ್ ಆಗಿರುವಂತಹ ಒಂದು ವಸ್ತುಗಳೇನಿದಾವೆ ಅದರಿಂದ ಫೀಟ್ ಫಾರ್ಮೇಶನ್ ಆಗುತ್ತೆ. ಆ ಕೋಲ್ ಅಲ್ಲಿ ಆಂಥ್ರಸೈಟ್, ಬಿಟುಮಿನಸ್, ಸಬ್ ಬಿಟುಮಿನಸ್ ಮತ್ತೆ ಲಿಗ್ನೈಟ್ ಅಂತ ಇಷ್ಟು ವಿಧದ ಕೋಲ್ಗಳನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಈ ಫೀಡ್ ಸಾವಿರಾರು ವರ್ಷಗಳ ಪಳಿಯುಳಿಕೆಗೆ ಹೆಚ್ಚು ಹೀಟ್ ಮತ್ತೆ
ಪ್ರೆಷರ್ ಸಿಕ್ಕಿದಾಗ, ಅಧಿಕ ಒತ್ತಡ ಮತ್ತೆ ತಾಪಮಾನ ಸಿಕ್ಕಿದಾಗ ಏನಾಗುತ್ತೆ ಹೇಳಿ, ಅದು ಏನಾಗಿ ಕನ್ವರ್ಟ್ ಆಗುತ್ತೆ? ಕೋಲಾಗಿ ಕನ್ವರ್ಟ್ ಆಗುತ್ತೆ. ಸರಿನಾ? ಸೊ ಇವೆಲ್ಲವನ್ನ ಕಲ್ತ್ರಿ. ಇನ್ನೊಂದು ಪೆಟ್ರೋಲಿಯಂ ಅನ್ನ ಕಲ್ತ್ವಿ. ಇವು ದ್ರವ ರೂಪದ ಚಿನ್ನ ಅಂತಾನೆ ಕರಿತೀವಿ ಪೆಟ್ರೋಲಿಯಂಗೆ. ಇವತ್ತಿನ ದಿನದಲ್ಲಿ, ಇವತ್ತಿನ ಯುಗದಲ್ಲಿ ನಮ್ಗೆ ಪೆಟ್ರೋಲಿಯಂ ಅಷ್ಟು ಯೂಸ್ ಆಗ್ತಿರೋದು ಇನ್ನೊಂದಿಲ್ಲ. ಅಂದ್ರೆ ಈಗ ಅರಬ್ ಕಂಟ್ರೀಸ್ ಎಲ್ಲ ಯಾಕೆ ರಿಚ್ ಅಂತಂದ್ರೆ ಅವ್ರ ಹತ್ರ ನೀರಿಗಿಂತ ಜಾಸ್ತಿ ಪೆಟ್ರೋಲಿಯಂದು ರಿಸೋರ್ಸಸ್ ಇದಾವೆ. ಸೊ ಈ ಪೆಟ್ರೋಲಿಯಂ ರಿಸೋರ್ಸಸ್ ಎಷ್ಟೋ ವರ್ಷದ ಹಿಂದೆ ಸತ್ತ ಪ್ರಾಣಿಗಳು, ಸಸ್ಯವರ್ಗ ಎಲ್ಲ ಅಡಿಯಲ್ಲಾಗಿ ಅವೆಲ್ಲ ಕೊಳೆತು ಡಿಗ್ರೇಡೇಷನ್ ಆಗಿ ಅವ್ರ ಹತ್ರ ಅಷ್ಟು ಪೆಟ್ರೋಲಿಯಂ ಇದೆ. ಸೊ ಇಡೀ ಜಗತ್ತಿಗೆ ಇಂಧನದ ಸಪ್ಲೈ ಮಾಡೋದ್ರಲ್ಲಿ ಅರಬ್ ಕಂಟ್ರೀಸು ಹೆಚ್ಚು ಒಂದು ಪ್ರಮುಖ ನಿಕ್ಷೇಪಗಳನ್ನು ಹೊಂದಿದ್ದಾವೆ ಅಲ್ವಾ? ಸೊ ಹಾಗಾಗಿ ಪೆಟ್ರೋಲಿಯಂ ರಿಚ್ ಸೋರ್ಸಸ್ ಅನ್ನ ಹೊಂದಿರೋದ್ರಿಂದಾನೇ ಅವರು ತುಂಬಾ ಶ್ರೀಮಂತ ರಾಷ್ಟ್ರಗಳಾಗಿದ್ದಾವೆ. ಈಗ ಅವುಗಳನ್ನ ಶ್ರೀಮಂತ ರಾಷ್ಟ್ರಗಳ ಆಗಿದಾವೆ. ಅವುಗಳ ಹತ್ರ ಇರುವಂತಹ ಪೆಟ್ರೋಲ್ ಮತ್ತೆ ಕೋಲ್ ಏನಿದೆಯಲ್ಲ, ಅವು ಏನಾಗ್ತಾ ಇದಾವೆ ಹೇಳಿ, ಈಗ ನಶಿಸಿ ಹೋಗ್ತಿದಾವೆ. ಯಾಕೆ ನಶಿಸಿ ಹೋಗ್ತಿದಾವೆ ಅಂದ್ರೆ ಅವರು ನಾವು ಬಳಕೆ ಎಷ್ಟೆಷ್ಟು ಹೆಚ್ಚು ಬಳಕೆ ಮಾಡೋಕೆ ತಗೊಳ್ತಾ ಇದೀವಿ, ಅವರಷ್ಟು ಸಪ್ಲೈ ಮಾಡ್ತಾ ಹೋಗ್ತಾರೆ. ಇದು ನಾನ್ ಡಿಗ್ರೇಡೇಬಲ್ ಅಲ್ವಾ? ಹಾಗಾಗಿ ಅವ್ರ ಹತ್ರ ಇರುವಂತದ್ದು ಖಾಲಿ ಆಗ್ತಿದೆ. ಸೊ ಬರೀ ಪೆಟ್ರೋಲಿಯಂ ಒಂದೇ ಸಿಗುತ್ತಾ ನಮ್ಗೆ ಉಪೋತ್ಪನ್ನ? ಇಲ್ಲ. ನಮ್ಗೆ ಏನೇನ್ ಸಿಗ್ತಿದೆ ಹೇಳಿ? ಕೋಕು ಅಲ್ವಾ, ಕೋಲು, ಪೆಟ್ರೋಲಿಯಂ ಅಲ್ಲಿ ಡೀಸೆಲ್ಲು, ಓಕೆ, ಡೀಸೆಲ್ಲು, ಪೆಟ್ರೋಲು, ಆಮೇಲೆ ಕೆರೋಸಿನ್ ಸಿಗ್ತಿದೆ ನಮ್ಗೆ. ಆಮೇಲೆ ಏನ್ ಸಿಗ್ತಿದೆ ಹೇಳಿ? ವ್ಯಾಕ್ಸು, ಪ್ಯಾರಾಫಿನ್ ವ್ಯಾಕ್ಸು, ಇವೆಲ್ಲ ಸಿಗ್ತಿದಾವೆ ನಮ್ಗೆ. ಇವೆಲ್ಲ ಸಿಗೋದ್ರಿಂದಾಗಿ ಪೆಟ್ರೋಲಿಯಂ ಉಪ ಉತ್ಪನ್ನಗಳಿಗೆ ಸಹ ಅಷ್ಟೇ ಬೇಡಿಕೆ ಇದಾವೆ. ಹಾಗಾದ್ರೆ ಇದನ್ನ ಹೇಗೆ ಮಾಡ್ತೀವಿ? ಡಿಸ್ಟ್ರಕ್ಟಿವ್ ಡಿಸ್ಟಿಲೇಷನ್ ಆರ್ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಮೆಥಡ್ ಇಂದ ನಾವ್ ಏನ್ ಮಾಡ್ತಿದೀವಿ? ಈ ಪೆಟ್ರೋಲಿಯಂ ಉಪ ಉತ್ಪನ್ನಗಳನ್ನ ಸಹ ನಾವು ತೆಕ್ಕೊಳ್ತಾ ಇದೀವಿ. ಪೆಟ್ರೋಲಿಯಂ ಅಂದ್ರೆ ಬರೀ ಪೆಟ್ರೋಲ್ ಅನ್ನು ತೆಗಿತೀರಾ, ಬೇರೆ ಬೇರೆ ಟೆಂಪರೇಚರ್ ಇಟ್ಟು ಬಟ್ಟಿ ಇಳಿಸುವಿಕೆ ಕ್ರಿಯೆಯಿಂದ ಉಪ ಉತ್ಪನ್ನಗಳನ್ನು ತೆಗೊಳ್ತಾ ಇದೀವಿ. ಏನು ಕ್ರೂಡ್ ಆಯಿಲ್ ಇದೆ, ಕಚ್ಚಾ ತೈಲ ಇದೆಯಲ್ಲ, ಅದರಿಂದ ನಾವು ಬೇರೆ ಬೇರೆ ವಸ್ತುಗಳನ್ನ ಡಿಸ್ಟಿಲೇಷನ್ ಮಾಡ್ತಾ ಇದೀವಿ. ಹಾಗೆ ಇದರ ನ್ಯಾಚುರಲ್ ಹಜಾರ್ಡ್ಸ್ ಏನು ಪೆಟ್ರೋಲಿಯಂ ಇಂದ ಅಂತ ನೋಡಿದ್ವಿ. ಏರ್ ಪೊಲ್ಯೂಷನ್, ಮತ್ತೆ ಏನಾಗ್ತಿದೆ ಹೇಳಿ? ಗ್ಲೋಬಲ್ ವಾರ್ಮಿಂಗು, ಜಾಸ್ತಿ ನಾವು ವಾಹನಗಳನ್ನ ಬಳಸ್ತಿದೀವಿ. ಇವೆಲ್ಲದ್ರಿಂದ ವಾತಾವರಣಕ್ಕೆ ಕಲುಷಿತ ಗಾಳಿ ಹೋಗ್ತಿದೆ. ಈ ಎಲ್ಲದ್ರಿಂದ ಏನಾಗ್ತಿದೆ ಹೇಳಿ? ವಾತಾವರಣ ಕಲುಷಿತ ಆಗ್ತಿದೆ. ಹಾಗಾದ್ರೆ ಏನ್ ಪ್ರಿಕಾಷನ್ ತಗೋಬೇಕು ಅಂದ್ರೆ, ಇನ್ನು ನಮ್ಮ ಪೀಳಿಗೆಗೇನು ಪೆಟ್ರೋಲಿಯಂ ಮತ್ತೆ ಕೋಲ್ ಅಥವಾ ನೈಸರ್ಗಿಕ ಸಂಪನ್ಮೂಲಗಳು ನಮಗೇನ್ ಸಿಗ್ತಿದಾವಲ್ಲ, ಅದು ಮುಂದಿನ ಪೀಳಿಗೆಗೂ ಸಿಗ್ಬೇಕು. ಬರೀ ನಾವು ಮಾತ್ರ ಬಳಸ್ಕೊಳ್ಳೋ ತರ ನಾವು ಯೂಸ್ ಮಾಡ್ಕೋಬಾರ್ದು. ಬರೀ ನಮಗ್ ಸಿಕ್ಕಿದೆ ಮುಂದಿನವ್ರಿಗೆ ಸಿಗ್ಬಾರ್ದು ಅಂತಲ್ಲ. ಹಾಗೆ ಯೋಚನೆ ಮಾಡಿದ್ರೆ ಇಷ್ಟೊತ್ತಿಗೆಲ್ಲ ಖಾಲಿ ಆಗ್ತಿತ್ತು. ಮೊದ್ಲಿಂದ ಏನ್ ಹೇಳಿ, ಈಗ ನಿಮ್ಗೊಂದು ಟ್ರಾನ್ಸ್ಪೋರ್ಟೇಶನ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಈಗ ನಿಮ್ ಹತ್ರ ಒಂದು ಕಾರ್ ಇದೆ, ಓಕೆ, ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಹತ್ರ ಕಾರ್ ಇದೆ, ನಿಮಗೆ ಮೆಟ್ರೋ ನಿಯರ್ ಬೈ ಇದೆ. ಸೊ ನಿಮ್ಮ ಆಫೀಸ್ಗೂ ಮೆಟ್ರೋ ನಿಯರ್ ಬೈ ಇದೆ, ಅಥವಾ ನಿಮ್ಮ ಕಾಲೇಜಿಗಿದೆ. ಅವಾಗ ಏನ್ ಮಾಡ್ಬೇಕಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಅನ್ನೇ ಯೂಸ್ ಮಾಡ್ಬೇಕು. ಮೆಟ್ರೋ ನೋಡ್ರಿ ಇಕೋ ಫ್ರೆಂಡ್ಲಿ ಅಲ್ವಾ? ಸೊ ಅದನ್ನೇ ಯೂಸ್ ಮಾಡ್ಬೇಕು ನೀವು. ಎಲೆಕ್ಟ್ರಿಸಿಟಿಯಿಂದ ಅದು ವರ್ಕ್ ಆಗುತ್ತೆ. ಸೊ ನೀವು ನಿಮ್ದೊಂದೇ ಕಾರ್ ತಗೊಂಡು ಹೋದ್ರೆ ಅಲ್ಲಿಂದ ಏನಾಗುತ್ತೆ? ಪೆಟ್ರೋಲ್ ಖಾಲಿ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ, ನಾವು ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಇವತ್ತಿನ ಯೂತ್ಸ್ ಆಗಿ ನಮ್ಗೆ ಅವೇರ್ನೆಸ್ ಇರ್ಬೇಕು. ನಮ್ಮ ಒಂದು ಕಂಟ್ರಿಯಲ್ಲಿ ಅಥವಾ ನಮ್ಮ ವರ್ಲ್ಡ್ ಅಲ್ಲಿ ಏನ್ ನಡೀತಿದೆ, ಆಯಿಲ್ ಅಥವಾ ರಿಫೈನರಿಗಳು ಏನಾಗ್ತಿದಾವೆ, ಎಷ್ಟೋ ರಿಫೈನರಿಗಳೆಲ್ಲ ಮುಚ್ಚೋಗ್ತಿದಾವೆ. ಯಾಕೆಂದ್ರೆ ತೆಗ್ದು ಒಳಗಡೆ ಏನಿಲ್ಲ ಈಗ. ಹಾಗಾಗಿ ನಾವ್ ಏನ್ ಮಾಡ್ಬೇಕು? ಈ ದಿಶೆಯಲ್ಲಿ ನಾವ್ ಯಾವ ಪ್ರಯತ್ನ ಮಾಡ್ಬೇಕಂದ್ರೆ, ನಾವು ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಅನ್ನ ಬಳಸ್ಕೊಂಡು, ಅಥವಾ ಎಲ್ಲಿ ನೀಡಿದ್ಯೋ, ಈಗ ಒಂದು 100 ಮೀಟರ್ ದೂರ ಇರುತ್ತೆ, ಹಾಲ್ ತರ್ಬೇಕು ಅಥವಾ ಏನು ತರ್ಬೇಕು ಅಂದ್ರೆ ಒಂದು ಶಾಪ್ ಹೋಗ್ಬೇಕು, ಅವಾಗ ನಾವು ವಾಕ್ಯಬಲ್ ಇದ್ರೆ ವಾಕ್ಯಬಲ್ ಹೋಗ್ಬೇಕು. ಅದಕ್ಕೆ ನಾವು ಗಾಡಿನ ಯೂಸ್ ಮಾಡೋದು, ಇವನ್ನ ಈ ತರ ಮಾಡಬಾರ್ದು ಅಂತ. ನಮ್ಮ ಕೈಲಿ ಎಷ್ಟು ಫಸ್ಟ್ ನಾವು ಚೇಂಜ್ ಆದ್ರೆ ಎಲ್ಲವೂ ಚೇಂಜ್ ಆಗುತ್ತೆ ಅಂತ. ಹಾಗೆ ಮಾಡಿ ನಾವು ಪೆಟ್ರೋಲಿಯಂ ಅಥವಾ ಒಂದು ನೈಸರ್ಗಿಕ ಸಂಪನ್ಮೂಲಗಳನ್ನ ನಮ್ ಕಡೆಯಿಂದ ಉಳಿಸ್ಬೇಕು ಅಂತ. ಅರ್ಥ ಆಯ್ತಾ? ಇನ್ನೊಂದು, ತುಂಬಾ ಜನರದ್ದು ಎಮಿಷನ್ ಟೆಸ್ಟೇ ಮಾಡ್ಸಿರಲ್ಲ. ಅಂದ್ರೆ ಪೆಟ್ರೋಲಿಯಂ ಜಾಸ್ತಿ ಯೂಸ್ ಆಗ್ತಾ ಇರುತ್ತೆ. ಅವ್ರ ಏನು ಗಾಡಿ ಇದೆಯಲ್ಲ, ಅದು ಜಾಸ್ತಿ ಕಾರ್ಬನ್ ಮೊನಾಕ್ಸೈಡ್ ಅನ್ನ ಬಿಡ್ತಾ ಇದೆ. ಗೌರ್ಮೆಂಟ್ ಅಥವಾ ಸರ್ಕಾರ ಏನು
ಒಂದು ಪ್ರಿಕಾಷನ್ಗಳನ್ನ ಅಥವಾ ಏನು ಗೈಡ್ಲೈನ್ ಗಳನ್ನ ಕೊಟ್ಟಿರುತ್ತಲ್ಲ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು. ಅದು ಹೇಳ್ತಿರೋದು ಈಗ ಹೆಲ್ಮೆಟ್ ಹಾಕು ಅಥವಾ ಒಂದು ಎಮಿಷನ್ ಟೆಸ್ಟ್ ಮಾಡಿ, ಇದೆಲ್ಲ ನಮ್ಮ ಒಂದು ನಮಗೆ ಉಪಕಾರ ಆಗ್ಲಿ ಅಂತಾನೆ ಹೇಳೋದಲ್ವಾ. ಸೊ ಇವೆಲ್ಲವನ್ನ ನಾವು ಬಳಸ್ತಾ ಹೋಗ್ಬೇಕು. ಸೊ ಇವೆಲ್ಲವನ್ನ ನೀವು ಮಾಡಿದಾಗ ಏನಾಗುತ್ತೆ, ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಕಡಿಮೆ ಆಗುತ್ತೆ. ವಾಯು ಮಾಲಿನ್ಯ ಇರ್ಬೋದು ಅಥವಾ ನೈಸರ್ಗಿಕ ಸಂಪನ್ಮೂಲಗಳನ್ನ ಖಾಲಿ ಮಾಡೋದಿರ್ಬೋದು. ಈಗ ರಿನ್ಯೂವೇಬಲ್ ಅಂತ ಎಷ್ಟು ಬೇಕಾದ್ರೂ ಬಳಸೋದಲ್ಲ. ಆಮೇಲೆ ಲೋಡ್ ಶೆಡ್ಡಿಂಗ್ ಅಂತ ಆಗುತ್ತೆ. ಈಗ ನಮ್ಗೆ ಕರೆಂಟ್ ಚೆನ್ನಾಗಿ ಯೂಸ್ ಮಾಡೋದು, ಆಮೇಲೆ ಏನಾಗ್ಬಿಡುತ್ತೆ ಅಂದ್ರೆ ಕರೆಂಟೇ ಇರಲ್ಲ ಬಳಸ್ಕೊಳಕ್ಕೆ. ಹಾಗೆ ಮಾಡ್ಕೊಳ್ಬಾರ್ದು. ಆದಷ್ಟು ನೀರನ್ನ, ಮಳೆ ನೀರನ್ನ ಹಿಡಿದಿಟ್ಕೋಬೇಕು. ಇವಾಗ ಎಲ್ಲ ಕಡೆ ಏನ್ ಮಾಡ್ತಿದಾರೆ ಹೇಳಿ, ಮಳೆ ಕೊಯ್ಲು ಅಂತಾನು ಮಾಡ್ತಿದ್ದಾರೆ. ಯಾಕೆಂದ್ರೆ ಮಳೆ ನೀರನ್ನು ವೇಸ್ಟ್ ಮಾಡ್ಕೊಳ್ತಿಲ್ಲ. ಯಾಕೆಂದ್ರೆ ಬೇಸಿಗೆ ಬಿಸಿಲು ತುಂಬಾ ಆಗ್ತಿದೆ. ಗ್ಲೋಬಲ್ ವಾರ್ಮಿಂಗ್ ಇಂದ ಎಷ್ಟೋ ಕಡೆಗಳಲ್ಲಿ ನೀರೇ ಸಿಗ್ತಿಲ್ಲ. ಅದಕ್ಕೆ ಮಳೆ ಕೊಯ್ಲು ಅಂತ ಮಾಡಿ ಆ ನೀರನ್ನು ಏನ್ ಮಾಡ್ತಿದ್ದಾರೆ ಹೇಳಿ, ಉಳಿಸ್ಕೊಳ್ತಾ ಇದ್ದಾರೆ. ಹಾಗೆ ನಾವು ರಿನ್ಯೂವೇಬಲ್ ಇದ್ರು ನಾನ್ ರಿನ್ಯೂವೇಬಲ್ ಇದ್ರು ನಾವು ಮಿತವಾಗಿ ಖರ್ಚು ಮಾಡಿದ್ರೆ ಮಾತ್ರ ಏನಾಗುತ್ತೆ ಹೇಳಿ, ನಮ್ಮ ಮುಂದಿನ ಪೀಳಿಗೆಗೂ ಆ ಎನರ್ಜಿ ಸೋರ್ಸಸ್ ಅನ್ನ ನಾವು ಕೊಡಬಹುದು, ನಾವು ಬಳಸಬಹುದು, ನಮ್ಮ ಮುಂದಿನವರಿಗೂ ಕೊಡಬಹುದು. ನಾವು ಹೆಚ್ಚು 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 ಬಳಸೋದ್ರಿಂದ ಏನಾಗುತ್ತೆ, ನಮಗೂ ಬಳಕೆಗಿಲ್ಲದಾಗೆ ಆಗುತ್ತೆ ಅಂತ. ಓಕೆ, ಸೊ ಈ ಒಂದು 2 ದಿನದಲ್ಲಿ ನೀವು 2 ಸೆಷನ್ ಅಲ್ಲಿ ಏರ್ ಪೊಲ್ಯೂಷನ್ ಮತ್ತೆ ವಾಟರ್ ಪೊಲ್ಯೂಷನ್, ಕೋಲ್ ಮತ್ತೆ ಪೆಟ್ರೋಲಿಯಂ, ಈ 2 ಟಾಪಿಕ್ ಗಳ ಸಿನಾಪ್ಸಿಸ್ ಅನ್ನ ನಾನು ಡಿಸ್ಕಸ್ ಮಾಡಿದೆ. ಓಕೆ, ಈ ಸಿನಾಪ್ಸಿಸ್ ಅಲ್ಲಿ ನಾನು ಪ್ರಮುಖವಾದ ಅಂಶಗಳೇನು ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ನೀವು ಈ ವಿಡಿಯೋನ ನಿಮ್ಗೆ ಇನ್ನೊಮ್ಮೆ ನೋಡಿ, ಸೊ ಇದನ್ನೆಲ್ಲ ಮಾಡಿ ಒಂದು ನೋಟ್ ಮಾಡಿ ಇಟ್ಕೊಂಡ್ರೆ ಮುಂದಿನ ತರಗತಿಯಲ್ಲಿ ನಾನು ಕ್ವಶನ್ ಅಂಡ್ ಆನ್ಸರ್ ಸೆಷನ್ಗೆ ಬರ್ತೀನಿ. MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ನಾನು ತಗೊಂಡ್ ಬರ್ತೀನಿ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದಾವೆ, ಇದು NMMS ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ನೋಡಿ ನಾನು ತೆಗೆದಿರೋ ಕ್ವಶನ್ಗಳು, ಅವುಗಳನ್ನ ನೀವು ಸಾಲ್ವ್ ಮಾಡಿದಾಗ ನಿಮ್ಗೆ ಈ ಟಾಪಿಕ್ ಎಷ್ಟು ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಇದೆಯೋ ಅಷ್ಟು ನಿಮ್ಗೆ ಏನಾಗುತ್ತೆ, ಕವರ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು.